press the bell icon on the YouTube app and never miss another update. Hi, hey students. Back to some of the discussion classes through online. ನಿಮಗೆ ವೀಕೆಂಡ್ ಏನು ಎಕ್ಸಾಮ್ ನಡೆಯುತ್ತೆ JEE NEET ಮತ್ತು KCET ಅದರದ್ದು ಡಿಸ್ಕಷನ್ಸ್ನ ನೀವು ಮುಂದೆ ಗೂಗಲ್ ಕ್ಲಾಸ್ ರೂಮಲ್ಲಿ ನಿಮಗೇನು ಲಿಂಕ್ ಬರುತ್ತೆ ಆ ವಿಡಿಯೋಸ್ನ ನೀವು ನೋಡ್ತಾ ಹೋಗ್ತೀರಿ. ಅದರಲ್ಲಿ ಮತ್ತೆ ನಿಮಗೆ ಗೊತ್ತಿರಬೇಕು ಎಲ್ಲ ಕ್ವಶನ್ಸು ನಿಮಗೆ ಡೌಟ್ಸ್ ಇರೋದಿಲ್ಲ, ಕೆಲವು ಕ್ವಶನ್ಸ್ ಡೌಟ್ಸ್ ಇರುತ್ತೆ. ಆ ಡೌಟ್ಸ್ ಇರೋ ಕ್ವಶನ್ಸ್ ಏನು ಮಾಡಿ ಜಸ್ಟ್ ವಿಡಿಯೋ ಕೆಳಗಡೆ ಇಂಟ್ರಡಕ್ಷನ್ ಅಂತ ಇರುತ್ತೆ, ಇಂಟ್ರಡಕ್ಷನ್ನ ಕ್ಲಿಕ್ ಮಾಡಿದ್ರೆ ಕ್ವಶನ್ ನಂಬರ್ಸ್ ಬರ್ತಾ ಹೋಗುತ್ತೆ. ಯಾವ ಕ್ವಶನ್ ನಂಬರ್ ನಿಮಗೆ ಡೌಟ್ ಇತ್ತು ಆ ಕ್ವಶನ್ನ ನೀವು ವ್ಯೂ ಮಾಡಿ ಡಿಸ್ಕಷನಲ್ಲಿ ಸೊಲ್ಯೂಷನ್ಸ್ನ ತೊಗೊಂಡ್ರಾಯ್ತು ಅಥವಾ ನಿಮಗೆ ಕನ್ಕ್ಲೂಷನ್ಸ್ನ ಇದು ತೊಗೊಂಡ್ರಾಯ್ತು. ಓಕೆ, ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಪ್ರತಿ ವೀಕು ಕೂಡ ನಿಮಗೆ ಇದು ಕಾಂಪಿಟೇಟಿವ್ ನಡೀತಾ ಹೋಗುತ್ತೆ. ಆ ಕಾಂಪಿಟೇಟಿವ್ನ ನೀವು ರೆಗ್ಯುಲರ್ ಆಗಿ ಬ್ಯಾಕಪ್ ಹಿಂದಿನ ಸಿಲೆಬಸ್ಸು ಮತ್ತು ನೆಕ್ಸ್ಟ್ ಈಗ ಅಪ್ಕಮಿಂಗ್ ಹೋಗ್ತಿರೋ ಸಿಲೆಬಸ್ಸು ಅಷ್ಟನ್ನು ಕೂಡ ವರ್ಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಹೋಪ್ ದಟ್ ಯು ಡಿಡ್ ದ ಎಕ್ಸಾಮಿನೇಷನ್ಸ್ ವೆಲ್. ಡಿಸ್ಕಷನ್ ಶುರು ಮಾಡೋಣ. ಸೊ ಗೋ ಫಾರ್ ಫಸ್ಟ್ ಕ್ವೆಶನ್. ಸೊ ವಿ ಹ್ಯಾವಿಂಗ್ ಎನ್ ಸಮ್ ಆಫ್ ದ ಚಾಪ್ಟರ್ಸ್ ವಾಲ್ಯೂಮ್ 2 ಫಸ್ಟ್ PUC ವಾಲ್ಯೂಮ್ 2 ಅಲ್ಲಿರೋ ಚಾಪ್ಟರ್ಸು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಪ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಅದರಲ್ಲಿ ಫಸ್ಟ್ ಕ್ವಶನ್ ಅನ್ನು ನೋಡೋಣ. ಇನ್ ಯಂಗ್ಸ್ ಮಾಡ್ಯುಲಸ್ ಆಫ್ ಐರನ್ ಈಸ್ 2 × 10⁻11 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾರೆ ಎಷ್ಟು? 2 × 10⁻11 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆ್ಯಂಡ್ ದ ಇಂಟರ್ ಅಟಾಮಿಕ್ ಸ್ಪೇಸಿಂಗ್ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್. Y ವ್ಯಾಲ್ಯೂ ಕೊಟ್ಟಿದ್ದಾರೆ 2 × 10⁻11 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆ್ಯಂಡ್ ಇಂಟರ್ ಅಟಾಮಿಕ್ ಡಿಸ್ಟೆನ್ಸ್, ಒಂದು ಆಟಮು ಮತ್ತು ಇನ್ನೊಂದು ಆಟಮ್ ಮಧ್ಯೆ ಇರೋ ಡಿಸ್ಟೆನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ವ್ಯಾಲ್ಯೂ ಇಸ್ ದ ಫಾರ್ಮ್ ಆಫ್ 3 × 10⁻−10 ಮೀಟರ್. Sometimes it can be given in the form of angstrom. 10⁻−10 meter is nothing but angstrom. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? The interatomic force constant is. We have to calculate interatomic force constant. Options answers ಎಂತರಲ್ಲಿದೆ? in the form of Newton per meter ಅಲ್ಲಿದೆ. All the options are in Newton per meter. Okay. Then ಯಾವುದು ಕನ್ವರ್ಷನ್ಸ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಫೋರ್ಸ್ ಕಾನ್ಸ್ಟೆಂಟ್ಗೆ ಫಾರ್ಮುಲಾ ಇಟ್ಕೊಂಡ್ರಾಯ್ತು. ಫೋರ್ಸ್ ಕಾನ್ಸ್ಟೆಂಟ್ K is equals to Young's modulus with respect to the interatomic distance. ಸೊ ನಿನಗೆ ಬೇಕಾಗಿದ್ದು ಕೂಡ ಯಾವುದು? ಫೋರ್ಸ್ ಕಾನ್ಸ್ಟೆಂಟಾ? ಎಸ್, ಫೋರ್ಸ್ ಕಾನ್ಸ್ಟೆಂಟ್. ಬಟ್ ಇಲ್ಲಿ ಯಂಗ್ಸ್ ಮಾಡ್ಯುಲಸ್ ಕಾನ್ಸೆಪ್ಟ್ ತಗೋಬೇಕಾಗುತ್ತೆ. ಐ ಆಮ್ ಸಾರಿ. Young's modulus is equals to force constant per interatomic distance. Interatomic distance is equals to Young's modulus into interatomic distance, Young's modulus. K is equals to Y value 2 × 10⁻11 into 3 × 10⁻−10. 3 2s are 6 plus 11 ಇದೆ, -10 ಇದೆ, ಸೊ +1 ಅಂದರೆ 60 ನ್ಯೂಟನ್ ಪರ್ ಮೀಟರ್ is the answer. Option ಇದೆ, ಚೆಕ್ ಮಾಡ್ಕೊಳ್ಳಿ. 60 ನ್ಯೂಟನ್ ಪರ್ ಮೀಟರ್. Option 1 is the right answer. Note it down and go for next question. Question number 2. Go for second question. A steel ring of radius R, small r, and cross-sectional area A is fitted on a wooden disc of radius capital R. ಒಂದು ಸ್ಟೀಲ್ ರಿಂಗ್ ಕೊಟ್ಟಿದ್ದಾರೆ, ಇದಕ್ಕೆ ರೇಡಿಯಸ್ ಸ್ಮಾಲ್ ಆರ್ ಇದೆ, ಒಂದು ವುಡನ್ ಡಿಸ್ಕ್ ಇದೆ. ವುಡನ್ ಡಿಸ್ಕ್ ಅಂತಂದರೆ ಕಾರ್ಟ್ ನೀವು ನೋಡಿರ್ಬೋದು, ಗಾಡಿ, ಎತ್ತಿನ ಗಾಡಿ. ಸೊ ಇದಕ್ಕೆ ರೇಡಿಯಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಆರ್ ಕೊಟ್ಟಿದ್ದಾರೆ. ಆ್ಯಂಡ್ ಅಬ್ಸರ್ವ್ ಮಾಡಿದ್ರೆ ಸ್ಮಾಲ್ ಆಲ್ ಕಡಿಮೆ ಇದೆ, ಕ್ಯಾಪಿಟಲ್ ಆರ್ ಜಾಸ್ತಿ ಇದೆ. ಕ್ಯಾಪಿಟಲ್ ಆರ್ ಇಸ್ ಗ್ರೇಟರ್ ದೆನ್ ಸ್ಮಾಲ್ ಆರ್. ಅಂದರೆ ವುಡನ್ ವೀಲ್ ಇದೆಯಲ್ಲ ಅದು ಆಲ್ಮೋಸ್ಟ್ ಸರ್ಕಂಫರೆನ್ಸ್ ಜಾಸ್ತಿ ಇದೆ, ಇದು ಸರ್ಕಂಫರೆನ್ಸ್ ಏನಾಗಿದೆ ಕಡಿಮೆ ಇದೆ. ಇದಕ್ಕೆ ಸರ್ಕಂಫರೆನ್ಸ್ ತೊಗೊಂಡ್ರೆ ಏನು ಬರುತ್ತೆ? 2πr ಬರುತ್ತೆ. ಇದಕ್ಕೆ ಸರ್ಕಂಫರೆನ್ಸ್ನ ತೊಗೊಂಡ್ರೆ ಯಾವುದಕ್ಕೆ? ರಿಂಗಿಗೆ ತೊಗೊಂಡ್ರೆ ಅದಕ್ಕೆ ಏನು ಬರುತ್ತೆ? 2π ಸ್ಮಾಲ್ ಆರ್ ಬರುತ್ತೆ. ಈಗ ಇದು ರಿಂಗ್ನ ಇದಕ್ಕೆ ಫಿಕ್ಸ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಮೇಕ್ ಅನ್ ಎಕ್ಸ್ಪ್ಯಾನ್ಷನ್. ಕ್ವಶನ್ ಏನು ಕೇಳಿದಾರೆ ನೋಡಿ ಮುಂದಕ್ಕೆ. ಇಫ್ ಯಂಗ್ಸ್ ಮಾಡ್ಯುಲಸ್ BE, ಯಂಗ್ಸ್ ಮಾಡ್ಯುಲಸ್ ಆಫ್ ದಿಸ್ ರಿಂಗ್ ಇದೆಯಲ್ಲ ಅದನ್ನ Y ಬದಲು ಏನಂತ ಕೊಟ್ಟಿದ್ದಾರೆ? E ಅಂತ ಕೊಟ್ಟಿದ್ದಾರೆ. ದೆನ್ ದ ಫೋರ್ಸ್ ವಿತ್ ವಿಚ್ ದ ಸ್ಟೀಲ್ ರಿಂಗ್ ಈಸ್ ಎಕ್ಸ್ಪ್ಯಾಂಡೆಡ್ ಈಸ್. ಎಷ್ಟು ಫೋರ್ಸ್ನ ಅಪ್ಲೈ ಮಾಡಿ ಈ ಸ್ಟೀಲ್ ರಿಂಗ್ನ ಎಕ್ಸ್ಪ್ಯಾಂಡ್ ಮಾಡಿ ಇದಕ್ಕೆ ಫಿಟ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಫೋರ್ಸ್ ಕಾನ್ಸ್ಟೆಂಟ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಪರ್ ಯೂನಿಟ್ ಏರಿಯಾ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಲೆಂತ್ ಮೇಲೆ ಹೋಗುತ್ತೆ, ದೇರ್ ಫೋರ್ F × L ಡಿವೈಡೆಡ್ ಬೈ A × ΔL. ಇದು ಫಾರ್ಮುಲಾ, ಸರಿನಾ? ಈಗ ನಮಗೆ ಆಕ್ಚುಲಿ ಬೇಕಾಗಿರೋದೇನು? ಫೋರ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಫೋರ್ಸ್ ಇಸ್ ಈಕ್ವಲ್ಸ್ ಟು Y × A × ΔL ಡಿವೈಡೆಡ್ ಬೈ L.
ಇದ್ರಲ್ಲಿ ಒಂದು ಕನ್ಫರ್ಮೇಷನ್ ಏನಂದ್ರೆ ವೈ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಅವರು ಏನಂತ ಇ ಅಂತ ಕೊಟ್ಟಿದ್ದಾರೆ. ಸೊ ಎ ಇ ಬರ್ಕೋತೀನಿ, ಡೆಲ್ಟಾ ಎಲ್ ಬೈ ಎಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ಎಲ್ ಬೈ ಎಲ್ ಅಂದ್ರೆ ಏನು ಸರ್? ಇಟ್ ಈಸ್ ನಥಿಂಗ್ ಬಟ್ ಸ್ಟ್ರೈನ್ ಅಂತ ಅರ್ಥ. ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸ್ಟ್ರೈನ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಬೈ ಎಲ್. ಚೇಂಜ್ ಇನ್ ಲೆಂತ್ ಅಂತಂದ್ರೆ ಇದರಿಂದ ಲೆಂತ್ ಆಫ್ ದಿ ರಿಂಗ್ ಶುಡ್ ಬಿ ಈಕ್ವಲ್ಸ್ ಟು ಸರ್ಕಂಫರೆನ್ಸ್. ಲೆಂತ್ ಆಫ್ ದಿ ವುಡನ್ ಬ್ಲಾಕ್ is equals to wheel is equals to its circumference. Change in ಅಂತ ಬೇಕು ಅಂದ್ರೆ 2 pi r minus 2 pi r divided by original is to 2 pi r. ಇವರಲ್ಲಿ 2 pi ಕಾಮನ್ ತಗೊಳ್ಳಿ. ಡೆಲ್ಟಾ ಎಲ್ ಬೈ ಎಲ್ ಸ್ಟ್ರೈನ್ 2 pi ಕಾಮನ್ ತಗೊಳ್ಳಿ. r minus r ಇಲ್ಲೂ ಕೂಡ ನಿಮಗೆ ಏನು ಸಿಗುತ್ತೆ? 2 pi ಸಪ್ರೇಟ್ ಸಿಗುತ್ತೆ, r ಸಪ್ರೇಟ್ ಸಿಗುತ್ತೆ, ಕ್ಯಾನ್ಸಲ್ ಆಯಿತು. ಡೆಲ್ಟಾ ಎಲ್ ಬೈ ಎಲ್ ವ್ಯಾಲ್ಯೂ r minus r by r ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಟ್ r minus r divided by r. So this is the final formula for force. Okay, so our equation formula ಕೂಡ ಕೊಟ್ಟಿದ್ದಾರೆ. ಆಪ್ಷನ್ಸ್ ನ ಚೆಕ್ ಮಾಡ್ಕೊಳ್ಳೋಣ. ಎ ಇ ಅಂತ ಆಪ್ಷನ್ಸ್ ಇರೋದ್ರಲ್ಲಿ ಅಬ್ಸರ್ವ್ ಮಾಡಿಪ್ಪ. ಎ ಇ ಅಂತ ಇರೋದ್ರ ಎರಡೇ ಆಪ್ಷನ್ಸ್, ಫಸ್ಟ್ ಆಪ್ಷನ್ ಮತ್ತೆ ಸೆಕೆಂಡ್ ಆಪ್ಷನ್. ಅದ್ರಲ್ಲಿ r minus r by r ಅಂತ ಇರೋದು ಸೆಕೆಂಡ್ ಆಪ್ಷನ್ ಮಾತ್ರ. Therefore option 2 is the right answer. Okay, note it down and go for next question. Question number 3. Go for third question. Two wires A and B of same length and of the same material have respective radii R1 and R2. ಎರಡು ವೈರ್ ಕೊಟ್ಟಿದ್ದಾರೆ. ಆ ಎರಡು ವೈರ್ಗೆ ಲೆಂತ್ ಸೇಮ್ ಇದೆ. ಎಲ್ ಇಸ್ ದ ಲೆಂತ್ ಅಂತ ತಗೊಂಡ್ರೆ ಬಟ್ ರೇಡಿಯಸ್ ಮಾತ್ರ ಡಿಫ್ರೆಂಟ್ ಇದೆ. ಇದು R1 ಇದೆ, ಇದು R2 ಇದೆ. ಸರಿನಾ? ಮೆಟೀರಿಯಲ್ ಸೇಮ್ ಇದೆ ಅಂತಂದ್ಮೇಲೆ ಯಂಗ್ಸ್ ಮಾಡ್ಯುಲಸ್ ಇದೆಯಲ್ಲ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇಬ್ಬರಿಗೂ ಏನಾಗಿದೆ? ಸೇಮ್ ಇದೆ. There one end is fixed with a rigid support. ಒಂದು ಎಂಡ್ ಅನ್ನ ಇಬ್ಬರಿಗೂ ಏನು ಮಾಡಿದ್ದಾರೆ? ರಿಜಿಡ್ ಸಪೋರ್ಟ್ ಇಂದ ಫಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ? ಅಂಡ್ ದಟ್ ಅದರ್ ಅಂಡ್ ಈಕ್ವಲ್ ಟ್ವಿಸ್ಟಿಂಗ್ ಕಪಲ್ ಇಸ್ ಅಪ್ಲೈಡ್. ಈಕ್ವಲ್ ಟ್ವಿಸ್ಟಿಂಗ್ ಕಪಲ್ ಇಬ್ಬರಿಗೂ ಅಪ್ಲೈ ಮಾಡಿರೋ ಟ್ವಿಸ್ಟಿಂಗ್ ಕಪಲ್ ಇದೆಯಲ್ಲ, ಫೋರ್ಸ್ ಪರ್ ಯೂನಿಟ್ ಲೆಂತ್, ಸೊ ಫೋರ್ಸ್ ಪರ್ಪೆಂಡಿಕ್ಯುಲರ್ ಟು ದ ಲೆಂತ್ ಇದೆಯಲ್ಲ, ಅದು ಕಪಲ್ ಅಂತಾನೆ ತಗೋತೀರಿ. ದಟ್ ಈಸ್ ಟ್ವಿಸ್ಟ್ ಆಕ್ಟಿಂಗ್ ಆನ್ ದ ಟೂ ವೈರ್ಸ್ ಆರ್ ಸೇಮ್. ಕಪಲ್ ಇಸ್ ಸೇಮ್. ಕಪಲ್ ಸೇಮ್ ಆಯ್ತು ಅಂದ್ರೆ ಕಪಲಿಗೆ ಒಂದು ಫಾರ್ಮುಲಾ ಗೊತ್ತಿರಲಿ ವಿತ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. C is equals to y ಇರುತ್ತೆ, pi ಇದೆ, r to the power of 4 theta divided by 2l ಬರುತ್ತೆ ಕಪಲ್. ಓಕೆ, C is equals to y pi r to the power of 4 theta by 2l ಕಪಲ್ ಕ್ವಾಂಟಿಟಿ. ಕಪಲ್ ಇಬ್ಬರಿಗೂ ಸೇಮ್ ಇದೆ. ನೋಡೋಣ ಕ್ವಶನ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತ. ಮುಂದಕ್ಕೆ ನೋಡಿ. Then the ratio of the angle twist of the end A and the angle of the end of the B will be. ಆಂಗಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಂಗ್ಸ್ ಮಾಡ್ಯುಲಸ್ ಇಬ್ಬರಿಗೂ ಸೇಮ್, ಪೈ ಇಸ್ ಕಾನ್ಸ್ಟೆಂಟ್, ಲೆಂತ್ ಇಬ್ಬರಿಗೂ ಸೇಮ್, ಆಲ್ಮೋಸ್ಟ್ ಇಷ್ಟು ಕ್ವಾಂಟಿಟಿ ಇದೆಯಲ್ಲ ಇಷ್ಟು ಕ್ವಾಂಟಿಟಿ ಏನಾಗುತ್ತೆ? ಸೇಮ್ ಆಗುತ್ತೆ. ಅಂಡ್ ಸಿ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಈಗ ನಮಗೆ ಆ ರೇಡಿಯಸ್ ಡಿಫ್ರೆನ್ಸ್ ಇದೆ, ಥೀಟಾ ಡಿಫ್ರೆನ್ಸ್ ಇದೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದಕ್ಕೆ ಆಂಗಲ್ ಆಫ್ ಟ್ವಿಸ್ಟಿಂಗ್ ಥೀಟಾ 1, ಇದಕ್ಕೆ ಆಂಗಲ್ ಆಫ್ ಟ್ವಿಸ್ಟಿಂಗ್ ಥೀಟಾ 2 ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ನಮಗೆ ಬೇಕಾಗಿರೋದೇನು? ಜಸ್ಟ್ ವಿ ನೀಡ್ ದಟ್ ರೇಷಿಯೋ ಆಫ್ ದಟ್ ಥೀಟಾ 1 ವಿತ್ ರೆಸ್ಪೆಕ್ಟ್ ಟು ಥೀಟಾ 2. ಥೀಟಾ 1 ವಿತ್ ರೆಸ್ಪೆಕ್ಟ್ ಟು ಥೀಟಾ 2 ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಥೀಟಾ ಅಂಡ್ ರೇಡಿಯಸ್ ಆರ್ ವಿಚ್ ಪ್ರಪೋರ್ಷನಲ್? ಇನ್ವರ್ಸ್ಲಿ ಪ್ರಪೋರ್ಷನಲ್. ನೀವು ಮಿಕ್ಕಿದೆಲ್ಲ ಕಾನ್ಸ್ಟೆಂಟ್ ಆಗುತ್ತೆ. ಇವೊಂದು ತಗೊಂಡ್ರು ಕೂಡ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಥೀಟಾ 1 ಬೈ ಥೀಟಾ 2 ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ವಿ ನೋ ದ ಕಂಡೀಷನ್ R2 ಬೈ R1 ಹೋಲ್ ಟು ದಿ ಪವರ್ ಆಫ್ 4 ಅಥವಾ R to the power of 4 divided by R1 to the power of 4. This is your final answer. Check ಮಾಡ್ಕೊಳ್ಳಿ, ಆಪ್ಷನ್ಸ್ ಇದೆಯಾ? R to the power of 4, R1 by 4, R1 to the power of 4. That ratio is option 3 is the right answer. ಇದೇನಾದರೂ ಕಪಲಿಗೆ ಕೇಳಿದ್ರೆ, ಕಪಲ್ ಏನಾದರೂ ಡಿಫ್ರೆನ್ಸ್ ಇತ್ತು ಅಂತ ಹೇಳೋದಾಗಿದ್ರೆ, ಕಪಲ್ ಏನಾದರೂ ಆಂಗಲ್ ಜೊತೆ ಡಿಫ್ರೆನ್ಸ್ ಆಗಿದ್ರೆ, ಆಂಗಲ್ ಜೊತೆ ಡಿಪೆಂಡೆನ್ಸ್ ಆಗಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿರುತ್ತೆ. ರೇಡಿಯಸ್ ಆಗಿದ್ರು ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗುತ್ತೆ. ಕಪಲಿಗೆ ಕ್ವಶನ್ ಬಂದಿದ್ರೆ R1 by R2 ಹೋಲ್ ಟು ದಿ ಪವರ್ ಆಫ್ 4 ಅಥವಾ R1 to the power of 4 divided by R to the power of 4. ಬಟ್ ಇಲ್ಲಿ ಕೇಳಿರೋದು ಥೀಟಾ ವಿತ್ ರೇಡಿಯಸ್. Therefore, answer is option 3. Okay, note it down and go for next question. Question number 4. So go for question number 4. The adjacent graph shows the extension delta L of a wire of length 1 meter suspended from the top of the roof at one end with a load W connected to the other end if the cross-sectional area of the wire is 10 to the power of minus 6 meters square. Length ಕೊಟ್ಟಿದ್ದಾರೆ, ಓಕೆ, 1 meter, ಏರಿಯಾ ಕೊಟ್ಟಿದ್ದಾರೆ 10 to the power of minus 6 meters square. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡಿ. ಕ್ಯಾಲ್ಕುಲೇಟ್ ದ ಯಂಗ್ಸ್ ಮಾಡ್ಯುಲಸ್ ಆಫ್ ದ ಮೆಟೀರಿಯಲ್ ಆಫ್ ದ ವೈರ್. ವೈನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಗ್ರಾಫ್ ನೋಡಿಕೊಂಡ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಜಸ್ಟ್ ಫೋಕಸ್ ಆನ್ ದ ಗ್ರಾಫ್. ಓಕೆ,
ಗ್ರಾಫ್ನಲ್ಲಿ ಅಬ್ಸರ್ವೇಷನ್ ಬೇಕಾಗಿರೋದು ಏನು ಅಂತಂದರೆ ವೆಯ್ಟ್ ಲಾಂಗ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಏನು ಕೊಟ್ಟಿದ್ದಾರೆ ಲೆಂತ್ ವೇರಿಯೇಷನ್ ಅದನ್ನೇ ಕೊಟ್ಟಿದ್ದಾರೆ ನೋಡಪ್ಪ. ಎಸ್, ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಚೇಂಜ್ ಇನ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಡೆಲ್ಟಾ ಎಲ್ ಅಥವಾ ಎಲ್ ಬರೀ ಎಲ್ ಅಂತ ಹೇಳಿದ್ದಾರೆ. ಇಂಟು 10⁻⁴ ಏನು ಕೊಟ್ಟಿದ್ದಾರೆ -4, 10⁻⁻⁴ ಮೀಟರ್ ಕೊಟ್ಟಿದ್ದಾರೆ ಲೆಂತ್ ವ್ಯಾಲ್ಯೂ ವೈ ಆಕ್ಸಿಸ್. ಬಟ್ ಗ್ರಾಫ್ನ ಅಬ್ಸರ್ವ್ ಮಾಡಿದ್ರೆ ಇಟ್ ವಿಲ್ ಗಿವಿಂಗ್ ಇಟ್ ಸ್ಟ್ರೈಟ್ ಲೈನ್. ಕರೆಕ್ಟಾ? ಆಪ್ಷನ್ಸ್ ಎಲ್ಲ ಕೂಡ ನ್ಯೂಟನ್ ಪರ್ ಮೀಟರ್ಲಿ ಒಂದು ಆಪ್ಷನ್ ಇದೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿರೋದೇನು, ಕ್ಯಾಲ್ಕುಲೇಟ್ ದ ಯಂಗ್ಸ್ ಮಾಡ್ಯುಲಸ್ ಆಫ್ ದ ಮೆಟೀರಿಯಲ್ ಆಫ್ ದ ವೈರ್ ಅಂತ ಇದೆ. ಸೊ ನೋ ಇಶ್ಯೂ. ಯಂಗ್ಸ್ ಮಾಡ್ಯುಲಸ್ನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರೇ ಇರಬೇಕು. ಅಲ್ಲಿ ಫಸ್ಟ್ ಆಪ್ಷನಲ್ಲಿ ಸ್ಕ್ವೇರ್ ಒಂದು ಸ್ವಲ್ಪ ಏನಾಗಿದೆ, ಚಿಕ್ಕದಾಗಿದೆ ಅಷ್ಟೇ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇರೋದಲ್ಲಿ ಎಲ್ಲದೂ ಕೂಡ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ಲೇ ಇದೆ. ನೋ ಪ್ರಾಬ್ಲಮ್. ಓಕೆ, ಸೊಲ್ಯೂಷನ್ ಭಾಳ ಸಿಂಪಲ್. ಜಸ್ಟ್ ಫೋಕಸ್ ಆನ್ ದಿಸ್ ಗ್ರಾಫ್ನ ಅಬ್ಸರ್ವ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರ್ತಾ ಇದೆ ಅಂದರೆ ನೀನು ಯಾವ ಪಾಯಿಂಟ್ನ ತೊಗೊಂಡ್ರು ಕೂಡ ಸ್ಲೋಪ್ ಏನಾಗುತ್ತೆ, ಸೇಮ್ ಬರುತ್ತೆ, ವ್ಯಾಲ್ಯೂ ಸೇಮ್ ಇರುತ್ತೆ. ಇಲ್ಲಿ 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, 20, 40, 60, 80 ಯಾವುದನ್ನು ತೊಗೊಂಡ್ರು ಅಷ್ಟೇ. ಲೆಂತ್ ಫೋಕಸ್ ಮಾಡಿ. ಇವರಿಬ್ಬರು ಡಿಫ್ರೆನ್ಸ್ ತೊಗೊಂಡ್ರು 20, 20, 20 ಇಲ್ಲದಷ್ಟೇ 1, 1, 1. ಸೊ 1 ಮತ್ತು 20. ವೆಯ್ಟ್ನ ನೀವು ತೊಗೊಳ್ಳೋದಾಯ್ತು ಅಂದರೆ, ಫೋರ್ಸ್ನ ತೊಗೊಳ್ಳೋದಾದರೆ 20 ತೊಗೊಳ್ಳಿ. ಫೋರ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 20 ನ್ಯೂಟನ್ ಆಗುತ್ತೆ. ಲೆಂತ್ ಆಲ್ರೆಡಿ ಕೊಟ್ಟಿದ್ದಾರೆ. ಚೇಂಜ್ ಇನ್ ಲೆಂತ್ ಇದೆಯಲ್ಲ, ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು 1 × 10⁻⁻⁴ ಮೀಟರ್. ಸಣ್ಣ ಯಂಗ್ಸ್ ಮಾಡ್ಯುಲಸ್ಗೆ ಫಾರ್ಮುಲಾ ಗೊತ್ತಿದೆ, ಫೋರ್ಸ್ ಪರ್ ಯೂನಿಟ್ ಏರಿಯಾ ಡೆಲ್ಟಾ ಎಲ್ ಬೈ ಎಲ್, ಎಲ್ ಮೇಲೆ ಹೋಗುತ್ತೆ. ದೆನ್ ವೈ ಇಸ್ ಈಕ್ವಲ್ಸ್ ಟು 20 × 1 ಡಿವೈಡೆಡ್ ಬೈ ಏರಿಯಾ 10⁻⁻⁶ ಇಂಟು ಡೆಲ್ಟಾ ಎಲ್ 1 × 10⁻⁻⁴ -6 -4 -10 -10 ಮೇಲೆ ಹೋದರೆ +10. ಸೊ y is equals to 20 × 10⁻⁻+10 ಅಲ್ವಾ. ನಮಗೆ ಬೇಕಾಗಿರೋದು ಇನ್ ದ ಕಾನ್ಸೆಪ್ಟ್ ಆಫ್ ಯಾವುದರಲ್ಲಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಅಬ್ಸರ್ವ್ ಮಾಡಿದ್ವಿ ಆಪ್ಷನ್ಸಲ್ಲಿ, ನೀವು ಚೆಕ್ ಮಾಡಿ. ಆಪ್ಷನ್ಸ್ ಹೇಳುತ್ತೆ 11, -11, -12, -13, -11, -12, -13 ಯಾವುದೂ ಬರಲ್ಲ. ಇನ್ನು ಬರೋದು ಪ್ಲಸ್ಸಲ್ಲೇ. ಸೊ ಪ್ಲಸ್ಸಲ್ಲೇ ಆಯಿತು ಅಂದರೆ ಇದನ್ನು 11 ಮಾಡಿದ್ರೆ y is equals to 2 × 10⁻11 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ದಿಸ್ ಇಸ್ ಯುವರ್ ಆನ್ಸರ್. ದೇರ್ಫೋರ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ 1 ಎಸ್, ಪ್ಲಸ್ ಅಂತ ಇರೋದು ಒಂದೇ, ಇನ್ನೆಲ್ಲ ಮೈನಸ್ ಇದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಟ್ ಇಟ್ ಡೌನ್ ಆ್ಯಂಡ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 5. ಗೋ ಫಾರ್ 5th ಕ್ವಶನ್. ಆ್ಯನ್ ಇನ್ವರ್ಟೆಡ್ ಬೆಲ್. ಇದು ಮೆಕ್ಯಾನಿಕಲ್ ಪ್ರೊಸೆಸ್ ಆಫ್ ಫ್ಲೂಯಿಡ್ಸ್ ಕಾನ್ಸೆಪ್ಟಲ್ಲಿದೆ. ಪ್ರೆಷರ್ ಕಾನ್ಸೆಪ್ಟು, ಸರ್ಫೇಸ್ ಟೆನ್ಷನ್ನು ಮತ್ತು ಆಂಗಲ್ ಆಫ್ ಕಾಂಟ್ಯಾಕ್ಟು, ಕೆಪಿಲರಿ ರೈಸ್, ಈಗೆಲ್ಲ ಕಾನ್ಸೆಪ್ಟ್ಸ್ ಇನ್ ಮಿಕ್ಕಿದ ಕ್ವಶನ್ಸ್ ಬರುತ್ತೆ. ಆ್ಯನ್ ಇನ್ವರ್ಟೆಡ್ ಬೆಲ್ ಲೈಯಿಂಗ್ ಅಟ್ ದ ಬಾಟಮ್ ಆಫ್ ಎ ಲೇಕ್ 47.6 ಮೀಟರ್ ಡೀಪ್. ಸೊ ಒಂದು ಲೇಕ್ ಇದೆ ಅಂತ ಹೇಳ್ತಾರೆ. ಆ ಲೇಕಲ್ಲಿ ಟೋಟಲ್ ಹೈಟ್ನ ತಗೋತಾ ಇದ್ದೀನಿ. ಡೀಪ್ ಇದೆಲ್ಲ 47.6 ಮೀಟರ್ ಇದೆ. ದಟ್ ಈಸ್ ಹೈಟ್ ಆಫ್ ದ ಲಿಕ್ವಿಡ್. ಏನು ಕೊಟ್ಟಿದ್ದಾರೆ, ಇನ್ವರ್ಟೆಡ್ ಬೆಲ್ ಅಂತ ಇದೆ. ಒಂದು ಬೆಲ್ ಏನಾಗಿದೆ, ಇನ್ವರ್ಟೆಡ್ ಶೇಪಲ್ಲಿ ಇದೆ. ಓಕೆ, ದಿಸ್ ಇಸ್ ದ ಬೆಲ್ ಅಂತ ಅನ್ಕೋಣ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ, ಡೀಪ್ ಆಸ್ 50 cm³ ಆಫ್ ಏರ್ ಟ್ರಾಪ್ಡ್ ಇನ್ ಇಟ್. ಇದ್ರೊಳಗಡೆ ಗಾಳಿ ತುಂಬಿಕೊಂಡಿದೆ. ಫಸ್ಟ್ ಇದನ್ನು ವಾಲ್ಯೂಮ್ V1 ಅಂತ ತಗೋತೀವಿ, 50 cm³ ಅಂತ ತಗೋತೀವಿ. ನೆಕ್ಸ್ಟ್, ದ ಬೆಲ್ ಈಸ್ ಬ್ರಾಟ್ ಟು ದ ಸರ್ಫೇಸ್ ಆಫ್ ಲೇಕ್. ಬೆಲ್ನ ಎಲ್ಲಿಗೆ ತರ್ತಾ ಇದ್ದಾರೆ, ಇಟ್ ಇಸ್ ಬ್ರಿಂಗ್ ಸರ್ಫೇಸ್ ಆಫ್ ದ ಲೇಕ್, ಮೇಲಿಗೆ ತರ್ತಾ ಇದ್ದಾರೆ. ದೆನ್ ದಟ್ ಏರ್ ಇಸ್ ಫಿಲ್ಡ್ ವಿತ್ ಅನ್ ವಾಟರ್ ಡ್ಯೂ ಟು ದಟ್ ಪ್ರೆಷರ್ ವೇರಿಯೇಷನ್. ಸೊ ಟಾಪಿಕ್ ತರ್ತಾ ಇದ್ದಾರೆ ಅಂತಂದ್ರೆ ಟಾಪಲ್ಲಿ ಇರೋ ಪ್ರೆಷರ್ ಚೇಂಜ್ ಆಗುತ್ತೆ. ಇದನ್ನ ನಾನು P2 V2 ಅಂತ ಕರಿತೀನಿ. ಆಮೇಲೆ ಇಲ್ಲಿರೋ ಪ್ರೆಷರ್ ಏನು ತಗೋತೀನಿ, P1 ಅಂತ ತಗೋತೀನಿ. ಈಗ ಬಾಟಮಲ್ಲಿ ಮತ್ತೆ ಟಾಪಲ್ಲಿ ಪ್ರೆಷರ್ ವೇರಿಯೇಷನ್ ಇದೆ ಅಂತಂದ್ಮೇಲೆ ಟಾಪಲ್ಲಿರೋ ಪ್ರೆಷರ್ನ P2ನ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ತಗೊಂಡ್ರೆ P2 is equals to P0 ಆಗುತ್ತೆ. V2 ಗೊತ್ತಿಲ್ಲ, ನೋಡೋಣ ಕ್ವಶನ್ ಮುಂದಕ್ಕೆ. P1 ಏನಾಗುತ್ತೆ ಸರ್, P1 is equals to ಅಟ್ಮಾಸ್ಫಿರಿಕ್ ಪ್ರೆಷರ್ ಆಕ್ಟ್ ಆಗುತ್ತೆ ಮತ್ತೆ ಫ್ಲೂಯಿಡ್ ಪ್ರೆಷರ್ ಕೂಡ ಎಕ್ಸಾಕ್ಟ್ ಆಗುತ್ತೆ. Therefore P1 is equals to P0 plus and pressure due to the liquid, that is rho gh. This is the formula P1. Okay, next ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ನೋಡಿ. The volume of the trapped air will be ಅಂತ ಇದೆ. ಅಲ್ಲಿ ಕ್ವಶನ್ ಅಲ್ಲಿ ಮತ್ತೆ ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ. ಅಟ್ಮಾಸ್ಫಿರಿಕ್ ಪ್ರೆಷರ್ is equals to 70 cm of mercury and density of mercury is 13.6 ಗ್ರಾಮ್ ಪರ್ cm³ ಅಲ್ಲಿ ಇದೆ. ಸೊ ವಾಲ್ಯೂಮ್ cm³ ಅಲ್ಲಿ ಇದೆ, ಡೆನ್ಸಿಟಿ ಕೂಡ ಗ್ರಾಮ್ ಪರ್ cm³ ಅಲ್ಲಿ ಇದೆ. ನೋ ಇಶ್ಯೂ, ಕ್ಲಿಯರ್. ಇದು ನಾನು ತಗೋತಿರೋದ್ರಲ್ಲಿ ಮರ್ಕ್ಯುರಿ ಮೀಡಿಯಂ ಇದೆ. ರೋ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಆಯ್ತಾ. ವಿತ್ ಹೈಟ್ ರೈಸಿಂಗ್ ಆಫ್ ದಟ್ ಅದನ್ನು ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ 70 ಸೆಂಟಿಮೀಟರ್ ಆಫ್ ಮರ್ಕ್ಯುರಿ ಅಂತ ಹೇಳಿದ್ದಾರೆ. ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ, ಪ್ರೆಷರ್ ವಾಲ್ಯೂಮ್ ಅಟ್ ದ ಟಾಪ್ ಆಫ್ ದಿ ಲಿಕ್ವಿಡ್ V2 ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ.
ಸೊ V2 ನ ಕ್ಯಾಲ್ಕುಲೇಷನ್ ಆಯಿತು ಅಂದರೆ V1 ಗೊತ್ತು, P1ಗೆ ಫಾರ್ಮುಲಾ ಗೊತ್ತಿದೆ. ದೆನ್ ಯಾವ ಫಾರ್ಮುಲಾ ಯೂಸ್ ಮಾಡೋಣ ಅಂತಂದರೆ PV is equals to nRT. ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್ ತೊಗೊಂಡ್ವಿ ಅಂತಂದರೆ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆರ್ ವಿಚ್ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ತೊಗೊಂಡ್ವಿ ಅಂತಂದರೆ P1 V1 is equals to P2 V2. ಬೇಕಾಗಿರೋದು V2 ಆಗಿರೋದ್ರಿಂದ V2 is equals to P1 by P2 into V1. V2 is equals to P1 ಏನಿದೆ P0 plus rho GH ಅಂತಿದೆ. ಸೊ ನಾನೇನು ಮಾಡ್ತೀನಿ P2 P0 ಅಂತ ತೊಗೊಳ್ಳೋದೇ ಆಯಿತು ಅಂತಂದರೆ P1 ಅಲ್ಲಿ ಡಿವೈಡ್ ಮಾಡಿದ್ರೆ P0 ಕ್ಯಾನ್ಸಲ್ ಆಗುತ್ತೆ, 1 ಪ್ಲಸ್ ಆಗುತ್ತೆ, ಇಲ್ಲಿ ಉಳ್ಕೊಳ್ಳುತ್ತೆ ರೋ GH ಡಿವೈಡೆಡ್ ಬೈ P0 ಬರುತ್ತೆ ಇಂಟು ಏನು ಬರುತ್ತೆ V1. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಪ್ರಾಬ್ಲಮ್. ಇದು V2 ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗುತ್ತೆ. V1 ಗೊತ್ತಿದೆ 50 cm, ಲಾಸ್ಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ರೋ GH, ರೋ ಕೊಟ್ಟಿದ್ದಾರೆ, G ಕೊಟ್ಟಿದ್ದಾರೆ, H P0. ಸೊ ಅಟ್ಮಾಸ್ಫಿಯರ್ ಪ್ರೆಷರ್ ಬಂದಾಗ ಇದು ಮರ್ಕ್ಯೂರಿ ಕಾನ್ಸೆಪ್ಟ್ ತೊಗೋತೀನಿ. ರೋ GH ಅಂತ ತೊಗೋಬೇಕಾದ್ರೆ ಲಿಕ್ವಿಡ್ ಅಂತ ತೊಗೋತೀನಿ, ಮರಿಬೇಡಿ, ಅದನ್ನು ಕನ್ಫ್ಯೂಷನ್ ಆಗಬೇಡಿ. ಆದರೆ ಇಲ್ಲಿ ಅವಾಗಲೇ ಕೊಡ್ತಂಗೆ ಅದು ಮರ್ಕ್ಯೂರಿ ಮೀಡಿಯಮ್ ಅಲ್ಲ, ವಾಟರ್ ಮೀಡಿಯಮೇ, ಬಟ್ ಇಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ತೊಗೋಬೇಕಾದ್ರೆ ಮರ್ಕ್ಯೂರಿ ಇದು ನೀವು ಡೆನ್ಸಿಟಿ ತೊಗೋಬೇಕಾಗತ್ತೆ. ದೆನ್ V2 is equals to 1 ಪ್ಲಸ್ ವ್ಯಾಲ್ಯೂಸ್ ಯಾವ್ಯಾವ ಕೊಟ್ಟಿದ್ದಾರೆ ನೋಡ್ಕೊಳಪ್ಪ. ಈಗ ನಮಗೆ ಗೊತ್ತಿದೆ ಡೆನ್ಸಿಟಿ ಆಫ್ ಲಿಕ್ವಿಡ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀಯ. ಹೈಟ್ ಇದೆ, ಹೈಟ್ ವ್ಯಾಲ್ಯೂ 47.6 ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀಯ. ಆ್ಯಂಡ್ ನೆಕ್ಸ್ಟು G ವ್ಯಾಲ್ಯೂ ಗೊತ್ತಿದೆ 9.8, ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗತ್ತೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅದನ್ನು ಆಲ್ಮೋಸ್ಟ್ ಒಂದು 10 ಅಂತ ತೊಗೊಂಡ್ರು ಆಗುತ್ತೆ, 47.6 ಆಗುತ್ತೆ. ಇಂಟು ಕನ್ವರ್ಷನ್ಸ್ ಎಲ್ಲ ಕೂಡ CM ಅಲ್ಲಿ ಇರೋದ್ರಿಂದ CM ಕನ್ವರ್ಷನ್ ಮಾಡ್ಕೋತಾ ಇದ್ದೀನಿ ಇಂಟು 1 ಇಂಟು 10,000. ಸೊ 10 ಬದಲು 1 ತಗೋತಾ ಇದ್ದೀನಿ ರಿಗಾರ್ಡಿಂಗ್ acceleration due to gravity divided by density value 70 centimeter into 13.6 into 1000. ಎಲ್ಲ ವ್ಯಾಲ್ಯೂಸ್ ಕೂಡ ಏನಾಗಿದೆ, ಇಟ್ಸ್ ಕನ್ವರ್ಟ್ ಇಂಟು ಸೆಂಟಿಮೀಟರ್. V1 ಎಷ್ಟಿದೆ ಅಂತ ಗೊತ್ತು, 50 ಅಂತ ಗೊತ್ತಿದೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. 1 ಪ್ಲಸ್ ಸೊ 1000 ಕ್ಯಾನ್ಸಲ್ ಆಗುತ್ತೆ. ಇದನ್ನು 13.6ನ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂದರೆ 3 ಟೈಮ್ಸ್ ಅಲ್ಲಿ ಹೋಗುತ್ತೆ. ಆ್ಯಂಡ್ 3/70 ಆಗುತ್ತೆ. ಆ್ಯಂಡ್ ಅದನ್ನು 30 ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದರೆ ಆಲ್ಮೋಸ್ಟ್ ಇದ್ರ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ನಾವು ಮಾಡಿದ್ದೀನಿ 5 ಬರುತ್ತೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಂಟು ಏನು ಬರುತ್ತೆ, 50 ಬರುತ್ತೆ. 5 + 1 ಏನಾಗುತ್ತೆ, 60 ಆಗುತ್ತೆ. V2 is equals to 6 into 5 300. ಸೊ 300 cm³ ಇಸ್ ದ ಆನ್ಸರ್. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಆಪ್ಷನ್ ಇದೆಯಾ ಫಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ 350 cm³ ಇದೆ, ಮತ್ತೇನಿದೆಯಪ್ಪ 300 cm³ ಇದೆ, ಮತ್ತೆ 250 cm³ ಇದೆ, 22 cm³ ಇದೆ. ದೆನ್ 300 cm³ is the right answer. So option 2 is the right answer. Okay, note it down and go for next question. Question number 6. Go for 6th question. A hemispherical bowl just floats without sinking in a liquid of density 1.2 into 10⁻³ kg per meter cube. Density of liquid ಕೊಟ್ಟಿದ್ದಾರೆ, ಸಿಗ್ಮಾ ಅಂತ ಬರ್ಕೋತೀನಿ. ಎಷ್ಟು ಕೊಟ್ಟಿದ್ದಾರಪ್ಪ, 1.2 into 10⁻³ kg per meter cube. So if outer diameter of the density of the bowl are 1 meter. So ಒಂದು ವಾಟರ್ ಇದೆ, ವಾಟರ್ ಸರ್ಫೇಸ್ ಇದೆ. ಓಕೆ, ಈ ವಾಟರ್ ಸರ್ಫೇಸ್ ಅಲ್ಲಿ ಬೌಲ್ ಏನಾಗಿದೆ, ಜಸ್ಟ್ ಇಟ್ ಈಸ್ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಇಟ್ ಇಸ್ ಫ್ಲೋಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಡಯಾಮೀಟರ್, ಔಟರ್ ಡಯಾಮೀಟರ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 1 ಮೀಟರ್. ದೆನ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, D/2 ಆಗುತ್ತೆ. ದಟ್ ಈಸ್ 1/2 ಮೀಟರ್ ಆಗುತ್ತೆ ಔಟರ್ ಡಯಾಮೀಟರ್. ಆಯ್ತಾ, ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಪ್ಪ. ಆ್ಯಂಡ್ ಡೆನ್ಸಿಟಿ ಆಫ್ ದ ಔಟರ್ ಡಯಾಮೀಟರ್, ಡೆನ್ಸಿಟಿ ಆಫ್ ದ ಬೌಲ್ ಆರ್, ಡೆನ್ಸಿಟಿ ಆಫ್ ದಿ ಬೌಲ್ ಕೊಟ್ಟಿದ್ದಾರೆ, ಅದನ್ನ ಬೇಕಾದ್ರೆ ರೋ ಅಂತ ತಗೊಳ್ತೀನಿ. ದಟ್ ಈಸ್ 2 into 10⁻⁴ kg per meter cube. ಸೊ ಎಲ್ಲ SI ಯೂನಿಟ್ ಅಲ್ಲಿ ಇದೆ, ನೋ ಇಶ್ಯೂ. Then the inner diameter of the bowl will be, inner diameter na calculate ಮಾಡಕ್ಕೆ ಹೇಳ್ತಾರೆ. inner diameter, that is small d ನ calculate ಮಾಡಕ್ಕೆ ಹೇಳ್ತಾರೆ. ಈಗ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಲಾ ಆಫ್ ರೊಟೇಷನ್ ಕಾನ್ಸೆಪ್ಟ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ನ ಅಪ್ಲೈ ಮಾಡೋಣ. ಎಸ್, ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಎಷ್ಟು ಅಮೌಂಟ್ ಆಫ್ ಈ ಬೌಲ್ ವೆಯ್ಟ್ ಲಾಸ್ ಮಾಡ್ಕೊಂಡಿರುತ್ತೆ, ಓಕೆ, ವೆಯ್ಟ್ ಲಾಸ್ ಆಗಿರುತ್ತಲ್ಲ, ವೆಯ್ಟ್ ಆಫ್ ಬೌಲ್, ಅಷ್ಟೇ ಅಮೌಂಟ್ ಆಫ್ ವೆಯ್ಟು ಯಾರಿಗೆ ಈಕ್ವಲ್ ಆಗಿರುತ್ತೆ, ವೆಯ್ಟ್ ಆಫ್ ಲಿಕ್ವಿಡ್ ಈಕ್ವಲ್ ಆಗಿರುತ್ತೆ. ವೆಯ್ಟ್ ಆಫ್ ಲಿಕ್ವಿಡ್ ತಗೋಬೇಕಾದ್ರೆ ಯು ಹ್ಯಾವ್ ಟು ಕನ್ಸಿಡರ್ ವಿತ್ ಒಂದು ಕ್ವಾಂಟಿಟಿ ಮಾತ್ರ ತಗೋಬೇಕಾಗತ್ತೆ. ಯಾವ ಕ್ವಾಂಟಿಟಿ, ಅದು ಓನ್ಲಿ ಔಟರ್ ಡಯಾಮೀಟರ್ ಮಾತ್ರ ತಗೋಬೇಕಾಗತ್ತೆ. ಅದೇ ವಿತ್ ವೆಯ್ಟ್ ಆಫ್ ಬೌಲ್ನ ತಗೋಬೇಕಾದ್ರೆ ಔಟರ್ ಡಯಾಮೀಟರ್ ಮತ್ತು ಇನ್ನರ್ ಡಯಾಮೀಟರ್ ಎರಡನ್ನೂ ಕೂಡ ಡಿಫ್ರೆನ್ಸ್ ಮಾಡ್ಕೋಬೇಕಾಗತ್ತೆ. ವೆಯ್ಟ್ ಆಫ್ ದ ಬೌಲ್ ಫಸ್ಟ್ ಬರ್ಕೋತೀವಿ. ವೆಯ್ಟ್ ಆಫ್ ದಿ ಬೌಲ್ ತಗೊಂಡೆ ಅಂತಂದ್ರೆ ದಟ್ ಈಸ್ m into g. ಮಾಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಮಾಸ್ನ ಏನಂತ ಬರೀಬೋದು, ಡೆನ್ಸಿಟಿ
ಇಂಟು ವಾಲ್ಯೂಮ್ ಅಂತ ಬರಿಬೋದು. ಸೊ ಡೆನ್ಸಿಟಿ ಇಂಟು ವಾಲ್ಯೂಮ್, ಡೆನ್ಸಿಟಿ ಆಫ್ ದಿ ಬೌಲ್ನ ನಾನು ಏನು ತೊಗೊಂಡಿದ್ದೀನಪ್ಪ, ಡೆನ್ಸಿಟಿ ಆಫ್ ಬೌಲ್ ಇಸ್ ಟೇಕನ್ ಆಸ್ ರೋ. ಸೊ ರೋ ಇಂಟು ವಾಲ್ಯೂಮ್ ಆಫ್ ದ ಯಾರಿಗೆ ಬೌಲ್ ಇಂಟು ಜಿ. ಸೊ ಈಗ ಒಂದು ಕನ್ಫರ್ಮೇಷನ್ ಏನಂದ್ರೆ ಡೆನ್ಸಿಟಿ ಆಗೇ ಇರಲಿ, ರೋ ಜಿನೂ ಆಗೇ ಇರಲಿ, ವಾಲ್ಯೂಮ್ಗೆ ಏನು ಬರುತ್ತೆ, ಇಟ್ಸ್ ಇನ್ ಸೆಮಿ ಸ್ಪೆರಿಕಲ್ ಅಂತ ಇದೆ. ಸ್ಪೆರಿಕಲ್ ಅಂತ ಅಂದಾಗ 4/3 ಪೈ ಆರ್ ಕ್ಯೂಬ್, ಪೈ ಆರ್ ಕ್ಯೂಬ್ ಆರ್. ಇಲ್ಲಿ 6 ಡಿಫ್ರೆನ್ಸಸ್ ಬರುತ್ತೆ. ಏನು ಡಿಫ್ರೆನ್ಸ್ ಬರುತ್ತೆ, ಔಟರ್ ಡಯಾಮೀಟರ್ ಮತ್ತು ಇನ್ನರ್ ಡಯಾಮೀಟರ್ ಡಿಫ್ರೆನ್ಸ್ ಬರುತ್ತೆ. ಹಂಗೆ ತೊಗೊಂಡ್ವಿ ಅಂತಂದರೆ d/2 ಕ್ಯೂಬ್ ಮೈನಸ್ ಸ್ಮಾಲ್ d/2 ಕ್ಯೂಬ್ ಈಸ್ ದ ಡಯಾಮೀಟರ್ ಡಿಫ್ರೆನ್ಸ್, ಅಂದರೆ ರೇಡಿಯಸ್ ಡಿಫ್ರೆನ್ಸ್. ಐ ಆಮ್ ಸಾರಿ, ಡಯಾಮೀಟರ್ ಡಿಫ್ರೆನ್ಸ್ ಅಲ್ಲ, ಬರೀ ಡಿ ತೊಗೊಂಡಿದ್ರೆ ಡಯಾಮೀಟರ್ ಡಿಫ್ರೆನ್ಸ್ ಆಗಿರೋದು, ರೇಡಿಯಸ್ ಅಂದರೆ d/2 ತೊಗೋಬೇಕಾಗತ್ತೆ. ದೆನ್ ವೆಯ್ಟ್ ಆಫ್ ಬೌಲ್ ಈಕ್ವಲ್ಸ್, ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಯಾವುದಕ್ಕೆ ಹೋಗ್ಬಿಡೋಣ, ವೆಯ್ಟ್ ಆಫ್ ಲಿಕ್ವಿಡ್ ಡಿಸ್ಪರ್ಸ್ಡ್, ಅದರ ಈಕ್ವಲ್ ಆಗುತ್ತೆ ಆರ್ಕಿಮಿಡೀಸ್ ಕಾನ್ಸೆಪ್ಟ್ ಪ್ರಕಾರ ಅಲ್ವಪ್ಪ. ಸೊ ನೆಕ್ಸ್ಟ್ ಇದು ಕೂಡ ನಾನು ಮಾಸ್ m/g ಅಂತ ತಗೋತೀನಿ. ಬಟ್ ಇಲ್ಲಿ ಮಾಸ್ ತಗೋಬೇಕಾದ್ರೆ ಡೆನ್ಸಿಟಿ ಆಫ್ ಯಾರನ್ನ ತಗೋಬೇಕಾಗುತ್ತೆ, ಲಿಕ್ವಿಡ್ನ ತಗೋಬೇಕಾಗುತ್ತೆ, ಇಂಟು ವಿ ಇಂಟು ಜಿ, ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಜಿ. ಇಲ್ಲಿ 4/3 ಪೈ, ದಟ್ ಈಸ್ ಓನ್ಲಿ ಔಟರ್ ಡಯಾಮೀಟರ್, d/2 ಕ್ಯೂಬ್ ಆಗುತ್ತೆ. ಇದು ಕಾನ್ಸೆಪ್ಟ್ ಆಕ್ಚುಲ್ ಆಗಿ. ಓಕೆ, d/2 ಕ್ಯೂಬ್ ದಟ್ ಈಸ್ ಫಾರ್ ಯಾವುದಕ್ಕೆ, ಔಟರ್ ಡಯಾಮೀಟರ್, ವಾಟರ್ ಏನು ಡಿಸ್ಪ್ಲೇಸ್ ಆಗಿರುತ್ತೋ ಅದಕ್ಕೆ. ಈಗ ನಮಗೆ ಏನು ಬೇಕು, ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಪ್ರಕಾರ ಎರಡು ವೆಯ್ಟು ಈಕ್ವಲ್ ಆಗುತ್ತೆ, ವೆಯ್ಟ್ ಆಫ್ ಬೌಲ್ ಲಾಸ್ ಆ್ಯಂಡ್ ವೆಯ್ಟ್ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಡ್. ಎರಡನ್ನು ಈಕ್ವೇಟ್ ಮಾಡ್ಕೊಂಡ್ವಿ ಅಂತಂದರೆ WB ಇಸ್ ಈಕ್ವಲ್ಸ್ ಟು WL ಅಂತ ಈಕ್ವೇಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ರೋ ಜಿ ಕ್ಯಾನ್ಸಲ್, 4/3 ಕ್ಯಾನ್ಸಲ್, ಪೈ ಕ್ಯಾನ್ಸಲ್. ಇನ್ನು ಉಳ್ಕೊಳ್ಳೋದೇನು, ರೋ ಮತ್ತು ಜಿ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಏನು ಉಳ್ಕೊಳ್ಳುತ್ತಪ್ಪ, ರೋ ಉಳ್ಕೊಳ್ಳುತ್ತೆ, ಆಯಿತಾ. ಜಿನೂ ಕ್ಯಾನ್ಸಲ್ ಆಗಿದೆ, ಸಾರಿ. ಇದರಲ್ಲಿ ಏನು ಕಾಮನ್ ತಗೋತೀಯ, d/2 ಕ್ಯೂಬ್ ಕಾಮನ್ ತಗೋತೀಯ. d/2 ಕ್ಯೂಬ್ ಕಾಮನ್ ತಗೋದ್ರೆ ಅಲ್ಲೇನು ಬರುತ್ತೆ, d/2ಗಿಂತನೂ ಬೆಸ್ಟು ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗುತ್ತೆ, ಅದೇನು ಬೆಸ್ಟ್ ಆಗುತ್ತೆ ಅಲ್ವಾ. ಡಿ ವ್ಯಾಲ್ಯೂ ಎಷ್ಟಿದೆಯಪ್ಪ, 1 ಇದೆ. ಸೊ ಇದನ್ನು ನಾನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ, 1. ಇಲ್ಲೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ, 1. ಆಮೇಲೆ ಕಾಮನ್ ತೆಗಿಬೇಕಾದ್ರೆ d/2 ಅಲ್ಲ, ಎಷ್ಟು, 1/2 ಕ್ಯೂಬ್ ಕಾಮನ್ ತೆಗೆದ್ರೆ ಇಲ್ಲಿ ಎಷ್ಟು ಉಳಿಯುತ್ತೆ, 1 ಉಳಿಯುತ್ತೆ. 1 ಮೈನಸ್ d/2. ಸೊ 1/2ನ ಕಾಮನ್ ತೆಗೋದ್ರಿಂದ ಇಲ್ಲಿ ಬರೀ ಡಿ ಮಾತ್ರ ಉಳಿಯುತ್ತೆ, ಸ್ಮಾಲ್ ಡಿ ಮಾತ್ರ ಉಳಿಯುತ್ತೆ, ಡಿ ಕ್ಯೂಬ್ ಮಾತ್ರ ಉಳಿಯುತ್ತೆ. ಈಕ್ವಲ್ಸ್ ಇಲ್ಲಿ 1/2 ಕ್ಯೂಬ್ ಇದ್ದೇ ಇದೆ, ಸಿಗ್ಮಾ ಇಂಟು 1/2 ಕ್ಯೂಬ್. ಸೊ 1/2 ಕ್ಯೂಬ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದು ರೋ, ಇನ್ನೊಂದು ಸಿಗ್ಮಾ. ಬೇಕಾಗಿದ್ದು ನಮಗೀಗ ಯಾವುದು, ಸ್ಮಾಲ್ ಡಿ ವ್ಯಾಲ್ಯೂ. ರೋ ಮತ್ತು ಸಿಗ್ಮಾ ವ್ಯಾಲ್ಯೂ ಎರಡೂ ಗೊತ್ತಿದೆ. ರೋ ವ್ಯಾಲ್ಯೂ ಎಷ್ಟಿದೆ, 2 × 10⁴ ಇದೆ, ಇಂಟು 1 ಮೈನಸ್ ಡಿ ಕ್ಯೂಬ್ ಇದೆ, ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ವ್ಯಾಲ್ಯೂ 1.2 × 10⁴ ಏನಿದೆ, 3 ಇದೆ. 2 1s 2.6. 4 ಈ ಕಡೆ ಬಂದರೆ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ, ಮೇಲೋದ್ರೆ -4 ಆಗುತ್ತೆ, +3 - 1 +3 -4 -1 ಆಗುತ್ತೆ. therefore 1 ಮೈನಸ್ ಡಿ ಕ್ಯೂಬ್ is equals to 0.6 × 10⁻⁻1. The value becomes 0.06. 1 minus d cube. ಬೇಕಾಗಿದ್ದು ಡಿ ಆಗಿರೋದ್ರಿಂದ ಡಿ ಕ್ಯೂಬ್ ಇಸ್ ಈಕ್ವಲ್ಸ್ ಟು 1 ಮೈನಸ್ 0.06. ಕ್ಯೂಬ್ನ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಡಿ ಈಕ್ವಲ್ಸ್ √1/3. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಕಾನ್ಸೆಪ್ಟ್ನ ಅಪ್ಲೈ ಮಾಡೋಣ. ಬೈನಾಮಿಯಲ್ ಕಾನ್ಸೆಪ್ಟ್ನ ಅಪ್ಲೈ ಮಾಡಿದ್ವಿ ಅಂತಂದರೆ 1 ಮೈನಸ್ x⁴n ಇತ್ತು ಅಂತಂದರೆ ಇಟ್ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ n into x, that n may be fraction or any number, positive, negative or any number. So ನಾವು ಈ nx ಅಂತ ಬರೀಬಹುದು ಅಂತಂದ್ರೆ ಈ ನಂಬರ್ 1 ಆಗಿರಬೇಕು ಅಂಡ್ ಈ ನಂಬರ್ ಫ್ರಾಕ್ಷನ್ ಆಗಿರಬೇಕು. x should be fraction and this should be 1. ಅದೇ ಫಾರ್ಮ್ ಅಲ್ಲಿ ಇರೋದ್ರಿಂದ d equals 1 minus 0.06. ಈ 1/3 ಡಿವೈಡ್ ಆಗುತ್ತೆ, ಸೊ 0.02 ಆಗುತ್ತೆ, 0.02. ಸೊ d equals 1 minus 0.02 ಅಂತಂದ್ರೆ 0.98 ಆಗುತ್ತೆ. And it's in the value of ಯಾವುದರಲ್ಲಿ ಮೀಟರ್ ಆಗಿರೋದ್ರಿಂದ ಆನ್ಸರ್ ಈಸ್ ಇನ್ ಮೀಟರ್. ಕ್ಯಾಪಿಟಲ್ ಡಿ ಮೀಟರ್ ಇದೆ ಅಂದ್ರೆ ಸ್ಮಾಲ್ ಡಿ ಕೂಡ ಯಾವ್ದ್ರಲ್ಲಿ ಬರುತ್ತೆ, ಮೀಟರ್ ಬರುತ್ತೆ. ಕರೆಕ್ಟಾ? ಚೆಕ್ ಮಾಡಿ ಆಪ್ಷನ್ನ, ಮೀಟರ್ಲೇ ಇದೆಯಾ ಅಂತೇಳಿ. ಎಸ್, 0.94 ಮೀಟರ್, 0.97, 0.98, 0.99. ಎಕ್ಸಾಕ್ಟ್ ಆನ್ಸರ್ ಬೇಕಿತ್ತು. ಈಗ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಇದೆ, ಅದಕ್ಕೆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಕಾನ್ಸೆಪ್ಟ್ನ ಅಪ್ಲೈ ಮಾಡಿದ್ದೀನಿ. ಸೊ 0.98 ಮೀಟರ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೋಪ್ ದಟ್ ಯು ಗೆಟ್ ದ ಪಾಯಿಂಟ್ and know the solution for this problem. Note it down and go for next question, question number 7. So go for 7th question. An incompressible liquid flows through a horizontal tube as shown in the following figure. Diagram ಈ ತರ ಕೊಟ್ಟಿದಾರಪ್ಪ. This is a linear tube
ದಿಸ್ ಟ್ಯೂಬ್ ಇಸ್ ಸ್ಪ್ಲಿಟ್ ಇಂಟು 2 ಕಾಲಮ್ಸ್, 2 ಕಾಲಮ್ಸ್ ಆಗಿ ವೈ ಶೇಪಲ್ಲಿ ಸ್ಪ್ಲಿಟ್ ಆಗಿದೆ. ಓಕೆ, ಏರಿಯಾ ವ್ಯಾಲ್ಯೂ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅವರಲ್ಲಿ. ದಿಸ್ ಏರಿಯಾ ಹ್ಯಾವಿಂಗ್ ಎ ವ್ಯಾಲ್ಯೂ, ದಿಸ್ ಏರಿಯಾ ಎ ಆ್ಯಂಡ್ ದಿಸ್ ಇಸ್ 1.5 ಎ. ಇಲ್ಲಿ ಫ್ಲೋ ಆಗ್ತಿರೋ ಲಿಕ್ವಿಡ್ನ ವೆಲಾಸಿಟಿ ಕೊಟ್ಟಿದ್ದಾರೆ. V1 is equals to 3 meter per second ಆ್ಯಂಡ್ V2 ಈಕ್ವಲ್ಸ್, ಇಲ್ಲಿ ಕೊಟ್ಟಿರೋದು V2 ಈಕ್ವಲ್ಸ್ 1.5 meter per second ಇದೆ. ಆ್ಯಂಡ್ ಇಲ್ಲಿರೋ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ ಕೇಳ್ತಿದ್ದಾರೆ. ದೆನ್ ದ ವೆಲಾಸಿಟಿ ಆಫ್ ವಿ ಆಫ್ ದ ಫ್ಲೂಯಿಡ್ ಈಸ್, ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಆನ್ಸರ್ಸ್ ಯಾವ ಫಾರ್ಮಲ್ಲಿ ಇದೆ ನೋಡಪ್ಪ. ಎಲ್ಲ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ನೋ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಲಾ ಆಫ್ ರೊಟೇಷನ್ ಕಾನ್ಸೆಪ್ಟಿಗೆ ಹೋದರೆ ಆ್ಯಂಡ್ ವೆಲಾಸಿಟಿ ಇಂಟು ಏರಿಯಾ ಏನು ಎಂಟರ್ ಆಗುತ್ತೋ ಲೀವ್ ಆಗೋ ವ್ಯಾಲ್ಯೂಗೆ ಸಮ್ಗೆ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ V1A is equals to V2A plus V into 1.5A. A ಕಾಮನ್ ತಗೊಂಡು ಕ್ಯಾನ್ಸಲ್ ಆದರೆ V1 is equals to V2 plus 1.5 V. V1 ಇದೆ 3, V2 ಇದೆ 1.5 plus 1.5 ಇಂಟು ವಿ. 1.5 ಕಾಮನ್ ತೆಗೆದ್ರೆ ಇಲ್ಲಿ 2 ಹೋಗುತ್ತೆ, 2 ಇಂಟು ಇಲ್ಲಿ ಎಷ್ಟು ಬರುತ್ತಪ್ಪ 1 ಪ್ಲಸ್ ವಿ ಆಗುತ್ತೆ. 1 ಈ ಕಡೆ ಬಂದರೆ -1 ಆಗುತ್ತೆ. ಸೊ ವಿ ಈಸ್ ಈಕ್ವಲ್ಸ್ ಟು 1 meter per second. ಕರೆಕ್ಟ್ ಅಂತ ಅನ್ಕೋತೀನಿ. ಎಸ್, ಕರೆಕ್ಟ್. 1 ಪ್ಲಸ್ ವಿ ಆಗುತ್ತೆ, ಈ ಕಡೆ ಬಂದರೆ 1 meter per second. ಸೊ 1 meter per second ಎಕ್ಸಾಕ್ಟ್ ಆಪ್ಷನ್ ಇದೆಯಾ? ಎಸ್, ಆಪ್ಷನ್ 3 is the right answer. Okay, option 3 is the right answer. Note it down and go for next question. Question number 8. Question number 8 regarding surface tension. A 10 centimeter long wire is placed horizontally on a surface of water and is gently pulled up with a force of 2 into 10 raised to -2 Newton to keep the wire in equilibrium. The surface tension in Newton per meter of the water is. Simple question. So if it is an water surface, there is an 10 meter length ಕೊಟ್ಟಿದ್ದಾರೆ, 10 meter or 10 centimeter, 10 centimeter long wire placed horizontally on the surface of water and it is gently pulled up. ಅಪ್ ಪುಲ್ ಮಾಡ್ತಾ ಇದ್ದಾರೆ ವಿತ್ ಫೋರ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ 2 into 10 to the power of -2 Newton. Then there should be an exerting of downward. ಏನು ಎಕ್ಸರ್ಟ್ ಆಗುತ್ತೆ? ಸರ್ಫೇಸ್ ಟೆನ್ಷನ್ ಎಕ್ಸರ್ಟ್ ಆಗುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಫೇಸ್ ಟೆನ್ಷನ್ ಏನು ಭಾಳ ಕಷ್ಟ ಏನಿಲ್ಲ, ಈಸಿ. ಬಿಕಾಸ್ ಸರ್ಫೇಸ್ ಟೆನ್ಷನ್ ವಿತ್ ರೆಸ್ಪೆಕ್ಟ್ ಟು ಲೆಂತ್ ತಗೊಂಡ್ರೆ ಫೋರ್ಸ್ ಪರ್ ಯೂನಿಟ್ ಲೆಂತ್ 2L ಬರುತ್ತೆ. ಸೊ ಫೋರ್ಸ್ ಎಷ್ಟು ಅಂತ ಗೊತ್ತು, 2 into 10 raised to -2 divided by 2 into ಲೆಂತ್ 10 ಇದೆ, ಸೆಂಟಿ ಅಂತಂದರೆ 10 raised to -2 plus 1 -2 2 ಏನಾಯಿತು ಕ್ಯಾನ್ಸಲ್, -2 ಏನಾಯಿತು ಕ್ಯಾನ್ಸಲ್, +1 ಮೇಲೆ ಹೋದರೆ -1 ಆಗುತ್ತೆ. ಸೊ ಸರ್ಫೇಸ್ ಟೆನ್ಷನ್ 10 to the power of -1 ಇದೆ. ಫೋರ್ಸ್ಗೆ ನ್ಯೂಟನ್ನು, ಲೆಂತ್ಗೆ ಮೀಟರ್, ಸೊ ನ್ಯೂಟನ್ ಪರ್ ಮೀಟರ್. ಆನ್ಸರ್ಸ್ ಯಾವ ಫಾರ್ಮಲ್ಲಿ ಇದೆ ನೋಡಪ್ಪ. ಆನ್ಸರ್ಸ್ ನೋಡ್ಕೊಂಡು ಆಪ್ಷನ್ನ ಕ್ಲಿಕ್ ಮಾಡೋಣ. ಸೊ 0.1, 0.2, 0.001, 0.002. ಸೊ ಸರ್ಫೇಸ್ ಟೆನ್ಷನ್ ಇಸ್ ಈಕ್ವಲ್ಸ್ ಟು 0.1 Newton per meter. So option 1 is the right answer, 0.1. Note it down and go for next question. Question number 9. Question number 9 ನೋಡಪ್ಪ. The angle of contact between glass and mercury is. ಈಗ ಕ್ಲೀನ್ ಗ್ಲಾಸ್ ಮತ್ತು ಪ್ಯೂರ್ ವಾಟರ್ನ ತೊಗೊಂಡ್ರೆ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ 0 ಡಿಗ್ರಿ ಆಗುತ್ತೆ. ಬಟ್ ಇವ್ರು ಕೇಳಿರೋದು ಗ್ಲಾಸ್ ಆ್ಯಂಡ್ ಮರ್ಕ್ಯೂರಿ. 30 ಡಿಗ್ರಿ ಯಾವಾಗ ಅಂದರೆ ಒಂದು ಸ್ವಲ್ಪ ಏನಾದರೂ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತಾ ಹೋದರೆ, ಸ್ವಲ್ಪ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿದಾಗ ದೆನ್ 30 ಡಿಗ್ರಿ ಆ ರೇಂಜಲ್ಲಿ ಬರುತ್ತೆ. 90 ಡಿಗ್ರಿ ಯಾವಾಗ ಅಂತಂದರೆ ವೆನ್ ದರ್ ಇಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದಿಸ್ ಲಿಕ್ವಿಡ್ ಆ್ಯಂಡ್ ಯಾರು ನಾವು ತೊಗೊಳ್ಳೋ ಸರ್ಫೇಸ್. ಬಟ್ ಇವರಲ್ಲಿ ಮರ್ಕ್ಯೂರಿ ಮತ್ತು ಗ್ಲಾಸ್ ಅಂತ ಕೇಳಿದ್ದಾರೆ ಅಂತಂದರೆ ಇಟ್ಸ್ 137 ಎಕ್ಸಾಕ್ಟ್ ಆಗಿ. ಬಟ್ ಅವರಲ್ಲಿ ಕೊಟ್ಟಿದ್ದಾರೆ 135 ಡಿಗ್ರಿ. ದೇರ್ಫೋರ್ ಕ್ವಶನ್ ನಂಬರ್ 9ಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಈಸ್ 135 ಡಿಗ್ರಿ. ಎಕ್ಸಾಕ್ಟ್ ಆನ್ಸರ್ ಎಷ್ಟು ಅಂತ ಗೊತ್ತಿರಲಿ, 137 ಡಿಗ್ರಿ. Clear? Let's note it down and go for next question. Question number 10. So go for next 10th question. So that's a different question. Water rises in a capillary tube of a certain height such that the upward force due to surface tension is balanced by 75 into 10 raised to -4 Newton force. Force ಕೊಟ್ಟಿದ್ದಾರೆ, that is 75 into 10 raised to -4 Newton. Due to the weight of the liquid, if the surface tension of the water is, surface tension ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರಪ್ಪ 6 into 10 raised to -2 Newton per meter. The inner circumference of the capillary must be, inner circumference of the capillary. ಆನ್ಸರ್ಸ್ ಎಲ್ಲ ಮೀಟರ್ಸ್ ಅಲ್ಲೇ ಇದೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಸ್, ಎಲ್ಲ ಆನ್ಸರ್ಸು ಕೂಡ ಮೀಟರ್ಲೇ ಇದೆ. ಸೊ ನಮಗೇನು ಕಷ್ಟ ಆಗಲ್ಲ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನೋಡಿ,
ಸರ್ಫೇಸ್ ಟೆನ್ಷನ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಪರ್ ಯೂನಿಟ್ ಲೆಂತ್. ಬಟ್ ಇಲ್ಲಿ ಒಂದು ನೆನ್ಪಿಟ್ಕೊಂಡಿರಿ, ಅಲ್ಲಿ ಇನ್ನರ್ ಕೇಳಿರೋದ್ರಿಂದ ದಿಸ್ ಫೋರ್ಸ್ ಆಸ್ ಇಟ್ ಇಸ್ ಇದ್ದೇ ಇರುತ್ತೆ, ಬಟ್ ಲೆಂತ್ ಶುಡ್ ಬಿ ಈಕ್ವಲ್ಸ್ ಟು ಸರ್ಕಂಫರೆನ್ಸ್. ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸರ್ಕಂಫರೆನ್ಸ್ ನಮಗೆ ಕ್ಯಾಲ್ಕುಲೇಷನ್ ಕೇಳ್ತಾ ಇದ್ದಾರೆ. ಸೊ ಸರ್ಕಂಫರೆನ್ಸ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತಪ್ಪ, ಫೋರ್ಸ್ ಪರ್ ಸರ್ಫೇಸ್ ಟೆನ್ಷನ್ ಅಲ್ವಾ. ಸೊ ಸರ್ಫೇಸ್ ಟೆನ್ಷನ್ ಇಸ್ ಸರ್ಕಂಫರೆನ್ಸ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಎಷ್ಟಿದೆಯಪ್ಪ, 75 into 10 raised to minus 4 divided by 6 into 10 raised to minus 2. So 6 ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 12 ಹೋಗುತ್ತೆ, 12.5 into 10 raised to minus 2 ಮೇಲಾದ್ರೆ ಪ್ಲಸ್ 2, ಸೊ minus 2. ಯೂನಿಟ್ ಏನು ಬರುತ್ತೆ, ಮೀಟರ್ ಬರುತ್ತೆ ಆಯ್ತಾ. ಸರ್ಕಂಫರೆನ್ಸ್ ಇಸ್ ಈಕ್ವಲ್ಸ್ ಟು 12.5 into 10 raised to minus 2 ಮೀಟರ್. ಆಪ್ಷನ್ಸ್ ಇದೆಯಾ, ಆಪ್ಷನ್ಸ್ 12.5 into 10 raised to minus 2 meter. Option 4 is the right answer. Okay, note it down and go for next question. Okay, question number 11. Go for 11th question. Recently, the phenomenon of superconductivity as observed at 95 Kelvin. This temperature is nearly equal to. Our answers expect ಮಾಡ್ತಾರೆ in degree Fahrenheit ಅಲ್ಲಿ. So degree Fahrenheit ಇಂದ ಅಂತ Kelvin ಇರೋ ರಿಲೇಶನ್ಶಿಪ್ ನ ಬರ್ಕೊಂಡ್ರೆ ಆಯ್ತು. And you know that F minus 32 divided by 9 is equals to K minus 273 divided by 5. This is a standard relation between Fahrenheit scale and Kelvin scale. Okay, but ನಮಗೆ ಬೇಕಾದ್ರೆ ಅದು Fahrenheit ಆಗಿರೋದ್ರಿಂದ F 9 ಆ ಕಡೆ ಹೋಗುತ್ತೆ, F minus 32 is equals to 9 by 5 into K ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 95 Kelvin. Yes, 95 Kelvin. 95 minus 273 minus 32 ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 32. F minus 32 ಆಗೇ ಇರಲಿ, 9 by 5. ಓಕೆ, 95 minus 273 ಮತ್ತೆ 95 ಮೈನಸ್ ಮಾಡಿದ್ರೆ 13, 5 ಆಯಿತು ಅಂದರೆ 8 ಆಗುತ್ತೆ, 6 ಆಗುತ್ತೆ, 16 ಮತ್ತು 9 ಆದರೆ 7 ಆಗುತ್ತೆ, ಆ್ಯಂಡ್ ಇದು 1 ಆಗುತ್ತೆ, 178 ಆಗುತ್ತೆ. ಸೊ ಇಂಥ 178 ಮೈನಸ್ 178 ಆಗುತ್ತೆ. ಓಕೆ, ಸೊ ಮೈನಸ್ 32 ಕೊಡಿದ್ರೆ ಪ್ಲಸ್ 32 ಆಗುತ್ತೆ. ದೇರ್ಫೋರ್ ಮೈನಸ್ 9 by 5, 178 ಪ್ಲಸ್ 32. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ನೆಗೆಟಿವ್. ಮೈನಸ್ಸೇ ಬರುತ್ತೆ. ನಿಮ್ಮ ಆಪ್ಷನ್ಸಲ್ಲಿ ಮೈನಸ್ ಅಂತ ಇರೋದು ಯಾವ್ದಾದ್ರು ನೋಡ್ಕೊಳ್ಳಿ. ಮೈನಸ್ 288, ಮೈನಸ್ 146, ಮೈನಸ್ 368 ಆ್ಯಂಡ್ ಪ್ಲಸ್ 178 ಇದೆ. ಪ್ಲಸ್ ಅಂತೂ ಆಗೋದ್ರಲ್ಲಿ 3 ಆಪ್ಷನ್ಸ್ ಇದೆ, ಅದರಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಬಂದಿದೆ ಮೈನಸ್ 288 ಡಿಗ್ರಿ ಫ್ಯಾರನೈಟ್. ಸಿಂಪಲ್ ಕ್ಯಾಲ್ಕುಲೇಷನ್, ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ನೀವು. ಓಕೆ, ಆನ್ಸರ್ ಈಸ್ ಆಪ್ಷನ್ 1 is the right answer. Okay, note it down, then go for next question, question number 12. We go for 12th question. A vertical column 50 centimeter long at 50 degrees Celsius balances another column of same liquid 60 centimeter long at 100 degrees Celsius. Same liquid. So, same liquid ಅಂದ್ರೆ density same ಇರುತ್ತೆ. ಓಕೆ, ಬಟ್ ಏನು ಅಂತಂದರೆ ಟೆಂಪರೇಚರ್ ಡಿಫ್ರೆನ್ಸ್ ಇದೆ, ಲೆಂತ್ ಡಿಫ್ರೆನ್ಸ್ ಇದೆ. ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡಿ ಅವರು. The coefficient of absolute expansion of a liquid is. They are going to expand with per degree Celsius. Answers ಎಲ್ಲ per degree Celsius ಇದೆ. Coefficient of absolute expansion ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. Absolute expansion ಗಾಮಾ ಎಕ್ಸ್ಪೆಕ್ಟ್ ಮಾಡ್ತಾರೆ. And ಒಂದು ಗೊತ್ತಿರಲಿ, ವಿತ್ ರೆಸ್ಪೆಕ್ಟ್ ಟು ದಟ್ ಡೆನ್ಸಿಟಿ ಮತ್ತು ಹೈಟ್ಗೆ ತೊಗೊಂಡ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ದೇರ್ಫೋರ್ ಹೈಟ್ h1 by h2 ತೊಗೊಂಡ್ವಿ ಅಂದರೆ ದಟ್ ಈಸ್ ಈಕ್ವಲ್ಸ್ ಟು ρ1 by ρ2. ರೋ ಮತ್ತು ಅಬ್ಸಲ್ಯೂಟ್ ಎಕ್ಸ್ಪ್ಯಾನ್ಷನ್ ಗಾಮಾ ಆಗಿರೋ ರಿಲೇಷನ್ಶಿಪ್ ಏನು ಅಂತಂದರೆ 1 plus gamma into temperature 1 T1 divided by 1 plus gamma temperature 2. ಇದು ಕಾನ್ಸೆಪ್ಟ್. ಇದು ಅವ್ರು ಆ್ಯಕ್ಚುಲ್ ಆಗಿ ಕಂಡೀಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಗಾಮನ ಕ್ಯಾಲ್ಕುಲೇಟ್ ಮಾಡಬೇಕು. h1 by h2 ಫಾರ್ಮುಲಾ ಏನು ಬರುತ್ತೆ, h1 by h2 is equals to 1 plus gamma T1 divided by 1 plus gamma T2. ಹೈಟ್ ಕೊಟ್ಟಿದಾರಲ್ಲ, ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ ಹೈಟ್ ಕೊಟ್ಟಿದ್ದಾರೆ ದಟ್ ಈಸ್ 50 ಆ್ಯಂಡ್ ನೆಕ್ಸ್ಟ್ 60. ಸೊ 50 by 60, 50 ಇರಬೇಕಾದ್ರೆ ಟೆಂಪರೇಚರ್ ಹೇಳ್ತಾರೆ ದಟ್ ಈಸ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಹೇಳ್ತಾರೆ, 100 ಡಿಗ್ರಿ ಸೆಲ್ಸಿಯಸ್ ಇಂಟು 100 ಆಗುತ್ತೆ ಡಿವೈಡೆಡ್ ಬೈ 1 ಪ್ಲಸ್ ಗಾಮ. ಎಷ್ಟಿದೆ ಟೆಂಪರೇಚರು, ಸಾರಿ ಫಸ್ಟ್ ಇರೋದು 50 ಇದೆ ಆ್ಯಂಡ್ ನೆಕ್ಸ್ಟ್ ಇರೋದು 100 ಇದೆ. 0 0 ಕ್ಯಾನ್ಸಲ್, 5 by 6 ಸರಿನಪ್ಪ. ಹಾಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಆಗ ಇದೇನಾಗುತ್ತೆ 5 plus 5 into 100 500 gamma that is equals to 6 plus 6 5 is 30, 300. So 300 gamma. ಸರಿನಪ್ಪ. 5 ಆ ಕಡೆ ಹೋದ್ರೆ ಏನಾಗುತ್ತೆ, 6 minus 5 1 ಆಗುತ್ತೆ. 300 ಈ ಕಡೆ ಬಂದರೆ 500 minus
300 ಏನಾಗುತ್ತೆ 200. ಸೊ 200 ಗಾಮಾ ಇಸ್ ಈಕ್ವಲ್ಸ್ ಟು 1. ಕರೆಕ್ಟಾ? ಕರೆಕ್ಟ್ ಇದೆ ತಾನೆ? ಆ್ಯಂಡ್ ಅದು 1 ಆಗುತ್ತೆ. ಸೊ ಗಾಮಾ ಇಸ್ ಈಕ್ವಲ್ಸ್ ಟು 1/200. ದಟ್ ಈಸ್ 1/2 ಇಂಟು 10⁻², +2 ಮೇಲೆ ಹೋದ್ರೆ ಏನಾಗುತ್ತೆ -2. 1/2 ಅಂದರೆ 0.5. 0.5 ಇಂಟು 10⁻². ಸೊ ಗಾಮಾ ಈಕ್ವಲ್ಸ್ 0.5 ಇಂಟು 10⁻². Gamma is equals to 0.005 per degree Celsius. This is the coefficient of absolute expansion. Option is 0.005 per degree Celsius. That is option 1 is the right answer. Okay, get the point? Note it down and go for next question. Question number 13. Go for 13th question. A metal rod of length 2 meter as cross-sectional area 2A and A as shown in the figure. Diagram na ಈ ತರ ಕೊಟ್ಟಿದ್ದಾರೆ. This is the 2A area. ಅದರೊಳಗಡೆ ಒಂದು ಸ್ಮಾಲ್ ಏರಿಯಾ ಇರೋ ರೀಜನ್ ಇದೆ. ಇದು 1 ಮೀಟರ್ ಲೆಂತ್ ತಗೊಂಡಿದ್ದಾರೆ, ಇದು 1 ಮೀಟರ್ ಲೆಂತ್ ತಗೊಂಡಿದ್ದಾರೆ. This is taken as L1 and this is taken as L2. ಏರಿಯಾ A1 ಕೊಟ್ಟಿದ್ದಾರೆ, 2A ಕೊಟ್ಟಿದ್ದಾರೆ and ಏರಿಯಾ A2 ಏನು ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ. ಫಸ್ಟ್ ಎಂಡ್ನ ಟೆಂಪರೇಚರು 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಇದನ್ನ ಸಿ ಅಂತ ಪಾಯಿಂಟ್ ತಗೊಂಡಿದ್ದಾರೆ, ಇದನ್ನ 0 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡಿದ್ದಾರೆ. 0 ಅಲ್ಲ, 70 ಡಿಗ್ರಿ ಸೆಲ್ಸಿಯಸ್. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೋಡಿ ಕ್ವಶನ್ ಅಲ್ಲಿ. ದ ಎಂಡ್ಸ್ ಆರ್ ಮೇಂಟೈನ್ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಅಂಡ್ 70 ಡಿಗ್ರಿ ಸೆಲ್ಸಿಯಸ್. ದ ಟೆಂಪರೇಚರ್ ಅಟ್ ಮಿಡಲ್ ಪಾಯಿಂಟ್ ಸಿ ಈಸ್. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೆಂಪರೇಚರ್ ಅಟ್ ದಿಸ್ ಪಾಯಿಂಟ್. ಟಿ ಅಂತ ತಗೊಂತೀನಿ ಟೆಂಪರೇಚರ್ನ. ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್, ಹೈಯರ್ ಟೆಂಪರೇಚರ್ ಟು ಲೋಯರ್ ಟೆಂಪರೇಚರ್, ಅಂದರೆ ಹೀಟ್ ಈಗ ಟ್ರಾನ್ಸ್ಫರ್ ಆಗೋದು ಈ ರೀಜನಿಂದ. ಕ್ಯೂ ಅಂತ ತಗೋತೀನಿ, ಇಲ್ಲಿ ಪಾಸ್ ಆಗೋದನ್ನ Q2 ಅಂತ ತಗೋತೀನಿ. ಕ್ಯೂ ಆ್ಯಕ್ಚುಲಾಗಿ ಫಾರ್ಮುಲಾ ಏನು ಬರುತ್ತೆ, ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಪರ್ ಯೂನಿಟ್ ಟೈಮ್. Q/T ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಕಾನ್ಸ್ಟೆಂಟ್, ಥರ್ಮಲ್ ಕಂಡಕ್ಟಿವಿಟಿ K ಇಂಟು A ಡೆಲ್ಟಾ T ಡಿವೈಡೆಡ್ ಬೈ ಲೆಂತ್. ಇದು ಆ್ಯಕ್ಚುಯಲ್ ಫಾರ್ಮುಲಾ. Q/T ಆಫ್ ಫಸ್ಟ್ ಈ ಪೋರ್ಷನ್ ತೊಗೊಂಡ್ವಿ ಅಂತಂದರೆ ಇದು ಕೆ ಆಗುತ್ತೆ. ಎರಡೂ ಕೂಡ ಒಂದೇ ಮೆಟಲ್ ಆಗಿರೋದ್ರಿಂದ ಕೆನೇ ಆಗುತ್ತೆ. ಆಯಿತಾ? ಏರಿಯಾ A1 ಆಗುತ್ತೆ ಆ್ಯಂಡ್ ಡೆಲ್ಟಾ T ಟೆಂಪರೇಚರ್ ಡಿಫ್ರೆನ್ಸ್ ಆಗುತ್ತೆ. ಸರಿನಾ? ಸೊ ಆದಮೇಲೆ ಫಸ್ಟ್ ನಾನು ಬರ್ಕೋತೀನಿ Q/T ಆಫ್ 1 ಶುಡ್ ಬಿ ಈಕ್ವಲ್ಸ್ ಟು ಕೆನ ಕೆ ಅಂತಲೇ ಬರ್ಕೋತೀನಿ. ಏರಿಯಾ 2A ಆಗುತ್ತೆ ಆ್ಯಂಡ್ ಡೆಲ್ಟಾ T ಟೆಂಪರೇಚರ್ ಡಿಫ್ರೆನ್ಸ್ 100 - T ಆಗುತ್ತೆ. 100 - T ಕರೆಕ್ಟಾ? ಡಿವೈಡೆಡ್ ಬೈ ಲೆಂತ್ ಎಷ್ಟಿದೆ, 1 ಮೀಟರ್ ಇದೆ, ಸೊ 1 ಮೀಟರ್ ಆಗುತ್ತೆ. ಸೊ Q/T ಆಫ್ ಸೆಕೆಂಡ್ ಅದು ಕೇನೇ ಇದೆ, ಬಟ್ ಏರಿಯಾ A ಇದೆ ಆ್ಯಂಡ್ T - 70. T - 70 ಬಿಕಾಸ್ ದಿಸ್ ಇಸ್ ಅ ರೀಜನ್ ಆಫ್ ಹೈಯರ್ ಟೆಂಪರೇಚರ್, ಅದು ಲೋಯರ್ ಟೆಂಪರೇಚರ್ ಸಪ್ರೇಟ್ ಮಾಡ್ಬೇಕಾದ್ರೆ ಅದರ ತಗೋತೀನಿ. ಸೊ ಸೀರೀಸಲ್ಲಿ ಅಮೌಂಟ್ ಆಫ್ ಹೀಟು ಟ್ರಾನ್ಸ್ಮಿಟ್ ಆಗ್ತಿದೆ ಅಂತಂದಮೇಲೆ ಅಮೌಂಟ್ ಆಫ್ ಹೀಟ್ ಇಬ್ಬರಿಗೂ ಕೂಡ ಅಲ್ಲಿ ಟ್ರಾನ್ಸ್ಮಿಷನ್ ಸೇಮ್ ಇರಬೇಕು ಪರ್ ಯೂನಿಟ್ ಟೈಮ್ ಆಗಿರೋದ್ರಿಂದ. ಸೊ Q/T ಆಫ್ 1 ಶುಡ್ ಬಿ ಈಕ್ವಲ್ಸ್ ಟು Q/T ಆಫ್ ಸೆಕೆಂಡ್. ಈಗ ಎರಡು ರೈಟ್ ಹ್ಯಾಂಡ್ ಸೈಡ್ ಈಕ್ವೇಟ್ ಮಾಡ್ಕೊಂಡ್ರೆ ಲೆಂತ್ ಇಲ್ಲೂ ಕೂಡ ಎಷ್ಟು ಮೀಟರ್ ಆಗುತ್ತೆ, 1 ಮೀಟರ್ ಆಗುತ್ತೆ, ನೋ ಇಶ್ಯೂ. ಹಂಗೆ ತೊಗೊಂಡ್ವಿ ಅಂದರೆ ಈಕ್ವೇಟ್ ಮಾಡಿದ್ರೆ ಕೆ ಕ್ಯಾನ್ಸಲ್ ಆಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಆಗುತ್ತೆ. ಸೊ ಇಲ್ಲೇನು ಮಾತ್ರ ಬರ್ಕೊಳ್ಳುತ್ತೆ, 100 × 2 200, 200 - 2T is equals to T - 70. -2T ಕಡೆ ಬಂದರೆ ಪ್ಲಸ್ ಆಗುತ್ತೆ, -70 ಕಡೆ ಬಂದರೆ ಪ್ಲಸ್ ಆಗುತ್ತೆ. therefore 3T ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 270 ಆಗುತ್ತೆ. 3 1s 3 9s, therefore T is equals to 90 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. This is your answer, 90 degree Celsius. Options ನೋಡೋಣ. So 80 degree, 85 degree, 90 degree and 95 degree. So option 3 is the right answer. Okay? Yes. Hope that you get the point. Note it down and go for next question. Question number 14. So go for 14th question. For proper ventilation of building, windows must be open near the bottom and top of the walls so as to let pass. ಅಂತ ಇದೆ. ಸೊ ಒಂದು ನೆನಪಿರಲಿ, ಮನೆ ಇದೆ ಅಂತಂದರೆ ಇಲ್ಲಿ ಫ್ಯಾನ್ ಇದೆ ಅಂತ ಅಂದ್ಕೊಂಡ್ರೆ, ಓಕೆ, ಇಲ್ಲಿ ವಿಂಡೋಸ್ ಇದೆ ಅಂತಂದರೆ ಇಲ್ಲಿ ರೂಫಲ್ಲೂ ಕೂಡ ನಾವೇನು ಮಾಡಿರ್ತೀವಿ, ಆಲ್ಮೋಸ್ಟ್ ವೆಂಟಿಲೇಷನ್ ಬಿಟ್ಟಿರ್ತೀವಿ. ವೆಂಟಿಲೇಷನ್ ಬಿಟ್ಟಿದ್ದೀವಿ ಅಂತಂದರೆ ನಿಮಗೆ ಏರ್ ಡಿಫ್ರೆನ್ಸಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಒಂದು ಹಾಟ್ ಏರ್ ಮತ್ತು ಕೂಲ್ ಏರ್. ಇನ್ ಕೇಸ್ ಇಲ್ಲಿ ಹಾಟ್ ಏರ್ ಇತ್ತು, ಇಲ್ಲಿ ಕೂಲ್ ಏರ್ ಇದೆ ಅಂತ ಅನ್ಕೋಣ. ವೆಂಟಿಲೇಷನಲ್ಲಿ ಹಾಟ್ ಏರ್ಗೆ ಡೆನ್ಸಿಟಿ ಕಡಿಮೆ, ಕೂಲ್ ಏರ್ಗೆ ಡೆನ್ಸಿಟಿ ಜಾಸ್ತಿ. ಹಾಟ್ ಏರ್ ಡೆನ್ಸಿಟಿ ಕಡಿಮೆ ಅಂದರೆ ಇಟ್ ವಿಲ್ ರೈಸಸ್ ಅಪ್ ಆ್ಯಂಡ್ ಕೂಲ್ ಏರ್ ರೈಸಸ್ ಡೌನ್.
ಇಲ್ಲಿ ಯಾರೋ ಒಬ್ಬ ಪರ್ಸನ್ ಕೂತಿದ್ದಾನೆ ಅಂದ್ರೆ ಅವನಿಗೆ ಗಾಳಿ ಫ್ಯಾನ್ ಹಾಕಿದ ತಕ್ಷಣ ಗಾಳಿ ಬಂದ ತಕ್ಷಣ ಕೂಲ್ ಆಗುತ್ತೆ. ಯಾಕೆ ಅಂತಂದ್ರೆ ಫ್ಯಾನ್ ಬಿಸಿ ಅಲ್ಲಿ ಗಾಳಿ ಬರ್ತಿರೋಲ್ಲ. ಜಸ್ಟ್ ಹಾಟ್ ಏರ್ ವಿಲ್ ಶಿಫ್ಟ್ ಅಪ್ವರ್ಡ್ ಅಂಡ್ ಕೂಲ್ ಏರ್ ವಿಲ್ ಶಿಫ್ಟ್ ಡೌನ್ವರ್ಡ್ ಡ್ಯೂ ಟು ದಿಸ್ ವೆಂಟಿಲೇಷನ್ ಪ್ರೋಸೆಸ್. Clear? That's why reason is because hot air density is very less, it will rises up and cool air will rises down because its density is more. Option ಏನು ಕೊಟ್ಟಿದ್ದಾರೆ ನೋಡೋಣ. In more air, in cool air near the bottom and hot air out near the roof. hot air ಹೊರಗಡೆ ಹೋಗ್ಲಿ ಅಂತ ಹೇಳಿ ಅರ್ಥ ಆಯ್ತಾ? hot air ಹೊರಗಡೆ ಹೋಗುತ್ತೆ ಅಂದಮೇಲೆ ಇಲ್ಲಿ ಡೈರೆಕ್ಷನ್ಸ್ ತೊಗೊಳ್ಳೋದಾಯ್ತಂದ್ರೆ hot air ಹೊರಗಡೆ ಹೋಯಿತು, cool air ಕೆಳಗಡೆ ಬಂತು. And in hot air near the roof and cool air out of the near the bottom and but out hot air near the roof ಅಂತ ಇದೆ. ಸೊ ಯಾವುದು ಪರ್ಫೆಕ್ಟ್ ಆನ್ಸರ್ ಆಗುತ್ತೆ? ಆಪ್ಷನ್ ಸೆಕೆಂಡ್. ಹಾಟ್ ಏರ್ ಶುಡ್ ಬಿ ಗೋ ಅಪ್ವರ್ಡ್ ಅಂಡ್ ಕೂಲ್ ಏರ್ ಶುಡ್ ಬಿ ಡೌನ್ವರ್ಡ್. ಬಾಟಮಿಗೆ ಬರಬೇಕು. ಕೂಲ್ ಏರ್ ಬಾಟಮು, ಹಾಟ್ ಏರು ಅಪ್ವರ್ಡ್ ಹೋಗಬೇಕು. ಕ್ಲಿಯರ್? ಎಸ್. ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 15. ಸೊ 15th ಕ್ವೆಶನ್ ಹೇಳುತ್ತೆ ನೋಡಪ್ಪ. A composite metal bar of uniform section is made up of length 25 cm of copper, 10 cm of nickel and 15 cm of aluminum. ಮೂರು ಮೆಟೀರಿಯಲ್ ಇಂದ ಯೂಸ್ ಮಾಡಿ. ಇಲ್ಲಿ ಡಯಾಗ್ರಾಮ್ ಕಾಣಿಸ್ತಿರ್ಬೇಕು, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಮೂರು ಮೆಟೀರಿಯಲ್ ಇದೆ. ಕಾಪರ್ ಇದೆ, ನಿಕ್ಕಲ್ ಇದೆ, ಮತ್ತೆ ಯಾವ್ದಿದೆಯಪ್ಪ, ಅಲ್ಯೂಮಿನಿಯಂ ಇದೆ. 25 cm of copper, 10 cm of nickel, 15 cm of aluminum. Copper, nickel, aluminum. Next ಏನು ಕೊಟ್ಟಿದ್ದಾರೆ ನೋಡಿ. Each part being is perfect thermal contact with the adjoining part. ಇದು ಸೀರೀಸ್ ಅಲ್ಲಿ ಇದೆ. The copper end of the composite rod is maintained at 100 degrees Celsius. ಕಾಪರ್ನ 100 degrees Celsius ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. And the aluminum end is 0 degrees Celsius. 0 degrees Celsius. Next, the whole rod is covered. ಇಡೀ ರಾಡ್ನ ಕವರ್ ಮಾಡ್ತಾ ಇದ್ದಾರೆ. ಯಾರಿಂದ ಕವರ್ ಮಾಡಿದ್ದಾರೆ? ಕವರ್ಡ್ ಬೈ ಯೂಸಿಂಗ್ ಬೆಲ್ಟ್, ಸೊ ದಟ್ there is no loss of heat occurs at the sides. If thermal conductivity KCU, thermal conductivity of copper is 2 times of the thermal conductivity of aluminum. ಅಂದ್ರೆ ಅಲ್ಯೂಮಿನಿಯಂನ ನಾನು ಥರ್ಮಲ್ ಕಂಡಕ್ಟಿವಿಟಿ K ಅಂತ ತಗೊಂಡೆ ಅಂತಂದ್ರೆ KCU is equals to 2K ಆಗುತ್ತೆ. ನೆಕ್ಸ್ಟ್, thermal conductivity of aluminum is 3 times of thermal conductivity of aluminum is 3 times the thermal conductivity of nickel ಅಂತ ಹೇಳ್ತಾ ಇದ್ದಾರೆ. Then what will be the temperature of copper nickel? ಇದನ್ನ ನಾನು ಕರ್ಕೋತೀನಿ, ಇದನ್ನ ಬೇಕಾದ್ರೆ θ1 ಅಂತ ಕರ್ಕೋತೀನಿ, ಇದನ್ನ θ2 ಅಂತ ಕರ್ಕೋತೀನಿ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ θ1 ನ ಕ್ಯಾಲ್ಕುಲೇಟ್ ಮಾಡಿ, θ2 ನ ಕ್ಯಾಲ್ಕುಲೇಟ್ ಮಾಡಿ. ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಕಾಪರ್ನ ಅಲ್ಯೂಮಿನಿಯಂ ಜೊತೆ ಕಂಪೇರ್ ಮಾಡಿದ್ರೆ 2 ಟೈಮ್ಸ್ ಇದೆ ಅಂತಂದ್ರೆ, ಅದೇ ಅಲ್ಯೂಮಿನಿಯಂ ನಿಕ್ಕಲ್ ಜೊತೆ ಕಂಪೇರ್ ಮಾಡಿದ್ರೆ 3 ಟೈಮ್ಸ್ ಇದೆ ಅಂತಂದ್ರೆ, ಕಾಪರ್ನ ನಿಕ್ಕಲ್ ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ 3 × 2 6 ಟೈಮ್ಸ್ ಆಗ್ಬಿಡುತ್ತೆ. ಮರಿಬೇಡಿ. ಸೊ ಅದಕ್ಕೆ ನಾನು ಇದನ್ನು ಅಲ್ಯೂಮಿನಿಯಂ ಆಗಿ ಉಳಿಸ್ಕೊಬಿಡ್ತೀನಿ, ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ. ಓಕೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? θ1 ಆ್ಯಂಡ್ θ2 ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಿಂದೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲಪ್ಪ, ಇನ್ ದ ಬೇಸಿಸ್ ಆಫ್ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಪರ್ ಯೂನಿಟ್ ಟೈಮ್ ಈಸ್ ಈಕ್ವಲ್ಸ್ ಟು ಆ ಕಾನ್ಸೆಪ್ಟ್ನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, first to total thermal conductivity and constant with respect to copper to aluminum equation ತಗೋಬೇಕಾಗತ್ತೆ. ಏನು ಬರುತ್ತೆ? ಅಂಡ್ ಫಸ್ಟ್ thermal conductivity ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಈಕ್ವಿವೆಲೆಂಟ್ ಎಷ್ಟಿದೆಯಪ್ಪ? 3 ಈಕ್ವಿವೆಲೆಂಟ್ ಸೀರೀಸ್ ಅಲ್ಲಿ ಇದೆ. ಸೊ 3 ಡಿವೈಡೆಡ್ ಬೈ K ಈಕ್ವಿವೆಲೆಂಟ್ ಇಸ್ ಈಕ್ವಲ್ಸ್ ಟು 1 ಬೈ, ಈಗ ನಮಗಿರೋದು ಫಸ್ಟ್ ಯಾವುದು? ಕಾಪರ್ಗೆ ಈಗ ನಾನು ಆಗಲೇ ಹೇಳಿದೆ, ದಟ್ ಈಸ್ KCU ಅಂತ ತಗೊಳ್ತೀರಾ, ಪ್ಲಸ್ 1 ಡಿವೈಡೆಡ್ ಬೈ K ಅಲ್ಯೂಮಿನಿಯಂ ಅಂತ ತಗೋತೀಯ, ಅಂಡ್ 1 ಡಿವೈಡೆಡ್ ಬೈ K ಯಾವ್ದು ತಗೋತೀಯ? ನಿಕ್ಕಲ್ಗೆ ತಗೋತೀಯ. 3 ಟೈಮ್ಸ್ K ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 1 ಬೈ ಕಾಪರ್ ಎಷ್ಟು ಟೈಮ್ಸ್ ಆಗುತ್ತೆ ಅಂತ ಹೇಳಿದೆ? 6 ಟೈಮ್ಸ್. ಅಂಡ್ ಅಲ್ಯೂಮಿನಿಯಂ ನಿಕ್ಕಲ್ ಜೊತೆ ಎಷ್ಟು ಟೈಮ್ಸ್ ಇದೆ? ದಟ್ ಈಸ್ 3 ಟೈಮ್ಸ್ 3K ಪ್ಲಸ್ 1 ಡಿವೈಡೆಡ್ ಬೈ, ಅಂದರೆ ನಾನೀಗ ನಿಕ್ಕಲ್ನ ನಾನು ಏನು ತಗೋಬೇಕಾಗತ್ತೆ? K ಆಫ್ ನಿಕ್ಕಲ್ನ ಏನಂತ ತಗೋಬೇಕಾಗತ್ತೆ? K ಅಂತ ತಗೋಬೇಕಾಗತ್ತೆ. ಸೊ 1 ಬೈ K ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. 3 ಬೈ K ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 9 ಬರುತ್ತೆ. 9 ಡಿವೈಡೆಡ್ ಬೈ 6K ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಸೊ 3 1s 3 2s, 2 1s 2 3s, ಕರೆಕ್ಟಾ? 3K, 3 1s 3 3s, ಐ ಆಮ್ ಸಾರಿ 3 3s, ಇದು 3 2s, 2K ಆಯಿತು.
ಸೊ ಕೆ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 2k. ಟೋಟಲ್ ಇಲ್ಲಿಂದ ಇಲ್ಲಿಗೆ ಥರ್ಮಲ್ ಕಂಡಕ್ಟಿವಿಟಿ ಕಾನ್ಸ್ಟೆಂಟ್ ವ್ಯಾಲ್ಯೂ 2k ಬರುತ್ತೆ. ಇದು ಗೊತ್ತಾಯ್ತು, 2k ಇದ್ರ ವ್ಯಾಲ್ಯೂ ಗೊತ್ತಾಯ್ತು, ಏನು ಕಷ್ಟ ಆಗಲಿ. ಬಟ್ ನನಗೆ ಬೇಕಾಗಿರೋದೇನು θ1 ಮತ್ತು θ2. ಫಸ್ಟ್ ಏನು ಮಾಡ್ತೀನಿ, ಈ ಓವರ್ ಆಲ್ ಕಂಪ್ಲೀಟ್ 3 ಮೆಟೀರಿಯಲ್ನ ತೊಗೋತೀನಿ ಪ್ಲಸ್ ಕಾಪರ್ ಮತ್ತು ನಿಕ್ಕಲ್ ಜೊತೆ ಕಂಪ್ಯಾರಿಸನ್ ಮಾಡ್ತೀನಿ. ಆಯಿತಾ? ಫಾರ್ಮುಲಾ ಏನು ಬರುತ್ತೆ ಆಗ ಡೈರೆಕ್ಟ್ ಬರ್ಕೋತೀನಿ. ಡೈರೆಕ್ಟ್ ಕೆ ಈಕ್ವಿವೆಲೆಂಟ್ ಇಂಟು ಏರಿಯಾ ಏನೇ ಬರುತ್ತೆ, ಯಾಕಂದರೆ ಏರಿಯಾ ಚೇಂಜ್ ಆಗೋದಿಲ್ಲ, ಎಲ್ಲರಿಗೂ ಕೂಡ ಸೇಮ್ ಇದೆ ಏರಿಯಾ ಎ. 100 minus 0 ಡಿವೈಡೆಡ್ ಬೈ ಲೆಂತ್ 20 plus 15 25 25 plus 25 50 ಸೆಂಟಿಮೀಟರ್ಲೇ ಇರಲಿ. ದಟ್ ಈಸ್ ಈಕ್ವಲ್ಸ್ ಟು ಯಾರಿಗೆ ಈಕ್ವಲ್ ಮಾಡ್ಕೋಬೇಕು, ಬಿಟ್ವೀನ್ ದಿಸ್ ಕಾಪರ್ ಆ್ಯಂಡ್ ನಿಕ್ಕಲ್. ಕಾಪರ್ ಆ್ಯಂಡ್ ನಿಕ್ಕಲ್ ಅಂತ ತೊಗೊಂಡ್ವಿ ಅಂತಂದರೆ ಅಲ್ಲಿ ಕಾಪರ್ ನಿಕ್ಕಲ್ದು ರಿಲೇಷನ್ಶಿಪ್ ಏನಿದೆಯಲ್ಲ ಅದನ್ನ ವ್ಯಾಲ್ಯೂ ತೊಗೋಬೇಕಾಗುತ್ತೆ. ಕಾಪರ್ ನಿಕ್ಕಲ್ ಮಧ್ಯೆ ರಿಲೇಷನ್ಶಿಪ್ ಎಷ್ಟು ಟೈಮ್ಸ್ ಇದೆ, 6 ಟೈಮ್ಸ್ ಇದೆ. ಸೊ 6k ಆಯಿತಾ. ಕೆ ಈಕ್ವಲೆಂಟ್ ಎಷ್ಟಿದೆ, 2k ಇದೆ, ನಮಗೆ ಬರ್ಕೊಳ್ಳೋಣ ಬೇಕಿದ್ರೆ. ಆಯಿತಾ? 6k ಇಂಟು ಏರಿಯಾ ಏನೇ ಆಗುತ್ತೆ, ಟೆಂಪರೇಚರ್ ಡಿಫ್ರೆನ್ಸ್ ಎಷ್ಟಾಗುತ್ತೆ, 100 minus θ1 ಆಗುತ್ತೆ ಡಿವೈಡೆಡ್ ಬೈ ಲೆಂತ್ 25 ಸೆಂಟಿಮೀಟರ್ ಆಗುತ್ತೆ. 25 1s 25 2s 2k ಇದೆ. ಈ ಕೆ ಈಕ್ವಲೆಂಟು 2k. ಸೊ 2 ಏನಾಯಿತು ಕ್ಯಾನ್ಸಲ್, ಕೆ ಏನಾಯಿತು ಕ್ಯಾನ್ಸಲ್, ಏನಾಯಿತು ಕ್ಯಾನ್ಸಲ್. ಅಂದ್ಕೊಂಡಿದ್ದೇನು 100 minus 0 100 ಆಗುತ್ತೆ. ಇಲ್ಲಿ 600 minus θ1. ಎಲ್ಲಾದರೂ ಮಿಸ್ಟೇಕ್ ಮಾಡೋದು ನೋಡಿಪ್ಪ, ಕರೆಕ್ಷನ್ ಇದೆಯಾ, ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. 100 minus θ1. 6ka ಸರಿ ಇದೆ, 2ka ಸರಿ ಇದೆ, 25 ಸರಿ ಇದೆ, 50 ಅದು ಸರಿ ಇದೆ. ಸೊ ಎಲ್ಲ ವ್ಯಾಲ್ಯೂಸ್ ಕೂಡ ಸರಿ ಇದೆ, 6ka ಎಲ್ಲ ಸರಿ ಇದೆ. 2 ಕ್ಯಾನ್ಸಲ್ ಆಯಿತು. ಆ್ಯಂಡ್ ಇಲ್ಲಿ ಎಷ್ಟು ಉಳ್ಕೋತು, 6 ಉಳ್ಕೋತು. 600 100 ಇದೆ. ಏರಿಯಾ ಕೂಡ ಸರಿ ಇದೆ, ಏರಿಯಾ ಟೋಟಲಾಗಿ ಸರಿ ಇದೆ. 2ka ಸರಿ ಇದೆ, ಕ್ಯಾನ್ಸಲ್ 6ka ಸರಿ ಇದೆ. $25 50 ಕ್ಯಾನ್ಸಲ್. θ1 ಈ ಕಡೆ ಬಂದರೆ 600 minus 100 ದಟ್ ಈಸ್ 500 ಆಯಿತು ಅಲ್ವಾ. 2ka 100 minus 0 6ka 100 minus θ1 500 ಆಯ್ತಿದ್ದು ವ್ಯಾಲ್ಯೂ. ಕ್ಯಾಲ್ಕುಲೇಷನ್ ಸರಿ ಇದೆಯಲ್ಲಪ್ಪ, ಒಂದು ಸ್ವಲ್ಪ ಕ್ರಾಸ್ ಚೆಕ್ ನೋಡ್ತಾ ಇದ್ದೀನಿ ನಾನು. ಕೆ ಈಕ್ವಲೆಂಟ್ ಎಷ್ಟು ಬರುತ್ತೆ, 6ka 100 minus 0 ಅದು 100 ಆಗುತ್ತೆ ಡಿವೈಡೆಡ್ ಬೈ 50 ದಟ್ ಈಸ್ ಈಕ್ವಲ್ಸ್ ಟು 6. ಇದು 2ka 6ka 100 minus θ1 ಡಿವೈಡೆಡ್ ಬೈ ಸಣ್ಣ ಮಿಸ್ಟೇಕ್ ಮಾಡಿದೆ, ಈಗ ಅದು ಸಿಕ್ತು ಪಾಯಿಂಟ್ ಕರೆಕ್ಟ್ ಇದೆ. ಏನು ಮಾಡಿದೆ ಅಂದರೆ ಈ ವ್ಯಾಲ್ಯೂ ಇದೆಯಲ್ಲ ಇಲ್ಲಿ 6ನ ಮಲ್ಟಿಪ್ಲೈ ಮಾಡಿದ್ಮೇಲೆ 6ನ 100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 6 θ1 ಬರೀಬೇಕಾಗಿತ್ತು, ಇಲ್ಲಿ ಮಿಸ್ಟೇಕ್ ಮಾಡಿದೆ, ಸಾರಿ. ಓಕೆ, ಸೊ minus 6 θ1 ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ 6 θ1 ಆಗುತ್ತೆ. ದಟ್ ಈಸ್ 600 minus 100 ಏನಾಗುತ್ತೆ, 500 ಆಗುತ್ತೆ. ಸೊ θ1 is equals to 500 by 6. 6 4s 6 8s ಸಾರಿ 6 8s 48 ಆಗುತ್ತೆ. 2 ಉಳಿತು. ಓಕೆ, ಆ್ಯಂಡ್ 3s ಆಗುತ್ತೆ ಆ್ಯಂಡ್ 3s ಆಗುತ್ತೆ. ಸೊ 83.3 ಡಿಗ್ರಿ ಸೆಲ್ಸಿಯಸ್ ಯಾವುದು, θ1. θ2 ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, θ2 ಇನ್ ಬಿಟ್ವೀನ್ ದಿಸ್ ಅಗೇನ್ ಸೇಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಬರುತ್ತೆ. ಏನು ಬರುತ್ತಪ್ಪ, 2ka 100 minus 0 100 ಆಗುತ್ತೆ ಡಿವೈಡೆಡ್ ಬೈ 50 ಆಗುತ್ತೆ ದಟ್ ಈಸ್ ಈಕ್ವಲ್ಸ್ ಟು ಇದೆಷ್ಟು ಟೈಮ್ಸ್ ಇದೆ, ನಾವು ಯಾರ ಜೊತೆ ಕಂಪ್ಯಾರಿಸನ್ ಮಾಡಬೇಕೀಗ, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ ದಟ್ ಈಸ್ ಹೌ ಮೆನಿ ಟೈಮ್ಸ್, 3 ಟೈಮ್ಸ್ 3k ಆಗುತ್ತೆ. ಏರಿಯಾ ಏನೇ ಆಗುತ್ತೆ ಆಗ ಇಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ, θ2 minus 0 θ2ನೇ ಆಗುತ್ತೆ. ಲೆಂತ್ ಎಷ್ಟಾಗುತ್ತೆ, 15 ಆಗುತ್ತೆ. ಅಲ್ಯೂಮಿನಿಯಂ ಮತ್ತು ನಿಕ್ಕಲಲ್ಲಿ ಇದು 15 ಸೆಂಟಿಮೀಟರ್. ಕೆ ಎ ಕ್ಯಾನ್ಸಲ್ ಕರೆಕ್ಟಪ್ಪ, 0 0 ಕ್ಯಾನ್ಸಲ್. 5 1s 5 2s 2 2s ಏನಾಗುತ್ತೆ 4. 15 into 4 60 63 ಇದೆ 20 ಕರೆಕ್ಟಾ. 20 is equals to θ2 20 ಡಿಗ್ರಿ ಸೆಲ್ಸಿಯಸ್. ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ತೀನಿ ಅಂತಂದರೆ ಒಂದ್ಸಲಿ ನೋಡ್ಕೊಳ್ಳೋಣ 20 ಡಿಗ್ರಿ ಸೆಲ್ಸಿಯಸ್ ಸರಿ ಬರುತ್ತಾ ಅಂತೇಳಿ. ಓಕೆ, 0 0 ಕ್ಯಾನ್ಸಲ್, 5 1s 5 2s
2 into 2 4 4 15 into 4 ಏನಾಗುತ್ತೆ 60 ಆಗುತ್ತೆ 60 3 ಇಂದ ತಗೊಂಡ್ವಿ ಅಂದರೆ 3 20s theta 2 is equals to 20 degrees Celsius. ಚೆಕ್ ಮಾಡೋಣ ಆಪ್ಷನ್ಸ್ ಇದೆಯಾ ಅಂತೇಳಿ. ಥೀಟಾ 1 ಎಷ್ಟು ಬಂತು 83.3 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಥೀಟಾ 2 is 20 ಡಿಗ್ರಿ ಸೆಲ್ಸಿಯಸ್ ಬಂದಿದೆ. ಆಪ್ಷನ್ ಅಬ್ಸರ್ವ್ ಮಾಡಿ. ಆಪ್ಷನ್ 2 is the right answer. ಎಸ್, ಆಪ್ಷನ್ 2 is the right answer. ಕರೆಕ್ಟಾ? ಥೀಟಾ 1 ಥೀಟಾ 2 ಥೀಟಾ 1 ಥೀಟಾ 2 ಆಪ್ಷನ್ 2 is the right answer. ನಾನು ಮಾಡಿ ಸಣ್ಣ ಒಂದೇ ಒಂದು ಕ್ರಾಸ್ ಮಿಸ್ಟೇಕ್ ಅಂದರೆ 6ನ ಮಲ್ಟಿಪ್ಲಿಕೇಶನಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ನೀವು ಅದನ್ನು ಮಿಸ್ಟೇಕ್ ಮಾಡೋಕೆ ಹೋಗಬೇಡಿ ಅಷ್ಟೇ. ಓಕೆ, ದೆನ್ note it down and go for next question. Question number 16. Go for question number 16. A thermodynamic system goes from states 1. First state ಕೊಟ್ಟಿದ್ದಾರೆ. ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ P1, ವಾಲ್ಯೂಮ್ V ಇದೆ 2. 2P1 ವಾಲ್ಯೂಮ್ V. ಸೆಕೆಂಡ್ ಕಂಡೀಷನ್ ಹೇಳ್ತಾ ಇದ್ದಾರೆ PV2. P ಇದು ಕಾಮ ಇದೆ PV2 P, 2V. ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ದೆನ್ ವರ್ಕ್ ಡನ್ ಇನ್ ದ 2 ಕೇಸಸ್ ಈಸ್ ಥರ್ಮೋಡೈನಮಿಕ್ ಕಾನ್ಸೆಪ್ಟ್. ಸೊ ವರ್ಕ್ ಡನ್ ಕ್ಯಾಲ್ಕುಲೇಷನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ವರ್ಕ್ ಡನ್ಗೆ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ ಇಂಟಿಗ್ರೇಷನ್ ಆಫ್ P into dV. Here volume is same, so there is no change in volume, therefore dV is ಏನಾಗುತ್ತೆ 0. dV is 0. dV 0 ಆಯ್ತು ಅಂದ್ರೆ ವರ್ಕ್ ಡನ್ ಕೂಡ ಏನಾಯ್ತು 0. ಸೊ 0 is the answer. ಯಾವುದಕ್ಕೆ? ಫಸ್ಟ್ ವರ್ಕ್ ಡನ್. ಸೆಕೆಂಡ್ ಕೇಸಲ್ಲಿ ವರ್ಕ್ ಡನ್ ಇದೆಯಲ್ಲ W is equals to ಪ್ರೆಷರ್ PP ಸೇಮ್ ಇದೆ. ಸೊ P into dV. P ಹೊರಡೆ ತಗೊಳ್ಳಿ, ಬಟ್ ವಾಲ್ಯೂಮು V ಇಂದ 2V ಹೋಗಿ, therefore P ಹೊರಡೆ ಇದೆ ಅಂತಂದ್ರೆ ಇಲ್ಲೇನು ಬರುತ್ತೆ V 2V V ಬರುತ್ತೆ ಇಂಟಿಗ್ರೇಷನ್ ಮಾಡಿದ್ರೆ. ಇದು ಸೆಕೆಂಡ್ ವರ್ಕ್. that is equals to P into 2V minus V ಏನಾಗುತ್ತೆ V ಆಗುತ್ತೆ. ಸೊ PV. ಸೊ ಎಷ್ಟಿತ್ತು ಸ್ಟಾರ್ಟಿಂಗ್ ವಾಲ್ಯೂಮು V1 ಇತ್ತು ಅಂತ ಅನ್ಕೋ, ಇದನ್ನು V1 ಇದೆ ಅಂತ ಅನ್ಕೋ. ಸೊ V1 ಇದೆ ಅಂತ ಅನ್ಕೊಂತೀನಿ ಅಷ್ಟೇ. V1 ಇದೆ ಅಂತ ಅನ್ಕೋತೀನಿ. ಅದು ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ ಅವ್ರು. V ಅಂದ್ರೆ ಕೊಟ್ಟಿರೋದು, ಅದಕ್ಕೆ ನಾನು V ತೊಗೊಂಡಿದ್ದೆ. ಸ್ಟಾರ್ಟಿಂಗ್ V1 ಇದೆ ಅಂತಂದ್ರೆ V1 ಅಂತ ತೊಗೋಬೋದು ಬೇಕಿದ್ರೆ. PV1. ಸೊ ಫಸ್ಟ್ ವರ್ಕ್ 0 ಆಯಿತು, ನೆಕ್ಸ್ಟ್ PV1 ಆಯಿತು. ಆಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. 0 ಮತ್ತೆ PV1. ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಆನ್ಸರ್. 0 ಮತ್ತೆ PV1. Okay, note it down and go for next question. Question number 17. 17th question ನೋಡಪ್ಪ. In an isothermal reversible expansion, if the volume of 96 gram of oxygen ಕೊಟ್ಟಿದ್ದಾರೆ. ಸೊ ಆಕ್ಸಿಜನ್ ಅಂತಂದ್ರೆ ಅದ್ರದ್ದು ಅಟಾಮಿಕ್ ಮಾಸ್ ಗೊತ್ತಿರಬೇಕು. M, that is 32 ಆಗುತ್ತೆ. ಏನು ಕೊಟ್ಟಿದ್ದಾರೆ? ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಆಫ್ ಆಕ್ಸಿಜನ್ that is equals to ಎಷ್ಟು ಕೊಟ್ಟಿದ್ದಾರೆ 96. If volume of 96 gram of oxygen at 27 degrees increased from ಅಂತ ಇದೆ. ಓಕೆ ವೆರಿ ಸಾರಿ. 96 ಗ್ರಾಮ್ ಅಂದರೆ ಮಾಸ್ ಆಫ್ ಆಕ್ಸಿಜನ್ ಕೊಟ್ಟಿದ್ದಾರೆ 96 ಗ್ರಾಮ್ ಸ್ಮಾಲ್ ಎಮ್ ಆಯ್ತಾ. ಸ್ಮಾಲ್ ಎಮ್ ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ 32 ಸಿಕ್ಕಿದೆ. ಎಷ್ಟು ಟೆಂಪರೇಚರ್ ಹೇಳ್ತಾ ಇದ್ದಾರೆ? ಟೆಂಪರೇಚರ್ ದಟ್ ಈಸ್ ಈಕ್ವಲ್ಸ್ ಟು 27 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಎಷ್ಟು ಆ್ಯಡ್ ಮಾಡ್ತೀಯಾ 273, therefore 300 ಕೆಲ್ವಿನ್ ಆಗುತ್ತೆ. ಸೊ ವಾಲ್ಯೂಮ್ ಫ್ರಮ್ 70 ಲೀಟರ್ ಟು 140 ಲೀಟರ್ಸ್ ಅಂದರೆ ಫಸ್ಟ್ ವಾಲ್ಯೂಮ್ ಇರೋದು 70 ಲೀಟರ್ ಟು ನೆಕ್ಸ್ಟ್ ವಾಲ್ಯೂಮ್ ಇರೋದು 140 ಲೀಟರ್. ಒಂದು ತಿಳ್ಕಿರ್ಲಿ 1 ಲೀಟರ್ ಇಸ್ ಈಕ್ವಲ್ಸ್ ಟು 10⁻³ ಮೀಟರ್ ಕ್ಯೂಬ್. ಇದೆಲ್ಲ ವ್ಯಾಲ್ಯೂಸು ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡಿದ ನೋಡಿ, ದ ವರ್ಕ್ ಡನ್ ಬೈ ದ ಗ್ಯಾಸ್ ವಿಲ್ ಬಿ. ಆನ್ಸರ್ಸ್ ಎಲ್ಲ ಲಾಗ್ ಫಾರ್ಮಲ್ ಇದೆ, ಲಾಗ್ ಬೇಸಿ ಲಾಗ್ 10 ಫಾರ್ಮಲ್ ಇದೆ, ನೋಡ್ಕೊಂಡ್ರಿ ಅದನ್ನು. ವರ್ಕ್ ಡನ್ ಫಾರ್ಮುಲಾ ಗೊತ್ತಿರಲಿ. ದಟ್ ಈಸ್ W is equals to nRT log base E V2 by V1. W is equals to N moles ನ ಈ ತರ ಬರ್ಕೋಬಹುದು. ಸ್ಮಾಲ್ m by ಕ್ಯಾಪಿಟಲ್ M into R into T into log base E V2 by V1. ನೀವೇನಾದರೂ ಇದನ್ನ ಬೇಸ್ 10 ಕನ್ವರ್ಷನ್ ಮಾಡಬೇಕು ಅಂತಂದ್ರೆ 2.303 ಮಲ್ಟಿಪ್ಲೈ ಮಾಡ್ತೀಯಾ ಇಂಟು M by ಕ್ಯಾಪಿಟಲ್ M R into T log base 10 V2 by V1. ಇದು ಆಕ್ಚುಲ್ ಆಗಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ಇಟ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಯಾವ ಬೇಸಿಸ್ ಅಲ್ಲಿ ಆನ್ಸರ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ. ಲಾಗ್ ಬೇಸ್ ಇ ಇದೆ, ಲಾಗ್ ಬೇಸ್ 10 ಇದೆ. ಕರೆಕ್ಟಾ? ಸೊ ಬೇಸ್ 10 ಫಸ್ಟ್ ಕನ್ವರ್ಟ್ ಮಾಡ್ತೀನಿ. ಇನ್ ಕೇಸ್ ಹಂಗೆ ಬರಲ್ಲ ಅಂತಂದ್ರೆ ಮತ್ತೆ ಬೇಸ್ ಈಗ ಎರಡಲ್ಲೂ ಇದೆ ಫಾರ್ಮುಲಾ ನಮ್ಮ ಹತ್ರದಲ್ಲಿ. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. W equals
2.3 ನೋಡ್ತೀನಿ, ಅಲ್ಲಿ 2.3 ಅಂತ ಮಾತ್ರ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು 2.3 ಅಂತ ಮಾತ್ರ ಬರ್ಕೋತೀನಿ. W ಈಕ್ವಲ್ಸ್ 2.3 ಇಂಟು ಎಮ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಸ್ಮಾಲ್ ಎಮ್ ವ್ಯಾಲ್ಯೂ 96 ಇದೆ, ಕ್ಯಾಪಿಟಲ್ ವ್ಯಾಲ್ಯೂ 32 ಇದೆ, 32 ಗ್ರಾಮ್. ಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. ಇಂಟು ಆರ್ ಹಾಗೆ ಕೊಟ್ಟಿದ್ದಾರೆ, ಹಾಗೆ ಇಟ್ಕೊಂಡಿದ್ದಾರೆ ಅವರು ಕೂಡ. ಟೆಂಪರೇಚರ್ ಎಷ್ಟು ತೊಗೊಂಡಿದ್ದಾರೆ? 300 ತೊಗೊಂಡಿದ್ದಾರೆ. ಆ್ಯಂಡ್ ಲಾಗ್ ಬೇಸ್ 10 ಇದೆ. V2 by V1, V2 is 140, that is 70. 1s are 2s are log W equals 32 1s are 32 3s are 300 into 3 900. So now 2.3 into R into 900 into log base 10 2. This is your answer. Observe ಮಾಡೋಣ, ಆಪ್ಷನ್ಸ್ ಇದೆಯಲ್ಲ ಚೆಕ್ ಮಾಡಿಕೊಂಡು. Two point three 900 R log base 10 2. Option 4 is the right answer. Okay, note it down and go for next question. Question number 18. So go for 18th question. The pressure in the tire of car is 4 times the atmospheric pressure at 300 Kelvin. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಅಂದರೆ ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಕಂಪ್ಯಾರಿಸನ್ ಮಾಡಿದಾಗ ಕಾರಲ್ಲಿರೋ ಪ್ರೆಷರು ಎಷ್ಟು ಟೈಮ್ಸ್ ಇದೆ ಅಂತ ಹೇಳ್ತಾರೆ? 4 ಟೈಮ್ಸ್ ಇದೆ ಅಂತ ಹೇಳ್ತಾರೆ. Then you can take it that P1 is 4 times of P2 ಅಂತ ತಗೋಬಹುದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಅಟ್ಮಾಸ್ಫಿಯರ್ ಪ್ರೆಷರ್ ಅಟ್ 300 ಕೆಲ್ವಿನ್ ಟೆಂಪರೇಚರ್ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ? T1 ಈಕ್ವಲ್ಸ್ ಟೈರ್ನ ಟೆಂಪರೇಚರು 300 ಕೆಲ್ವಿನ್. ಅರ್ಥ ಆಯ್ತಾ? ಸೊ ಟೈರ್ನ ಟೆಂಪರೇಚರ್ T1. ನೆಕ್ಸ್ಟ್ ಏನು ಕೇಳಿದ್ದಾರೆ? ಇಫ್ ದಿಸ್ ಟೈರ್ ಸಡನ್ಲಿ ಬರ್ಸ್ಟ್ ಇಟ್ಸ್ ನ್ಯೂ ಟೆಂಪರೇಚರ್ ವಿಲ್ ಬಿ. ಗಾಮಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ಗಾಮಾ ಇಸ್ ಈಕ್ವಲ್ಸ್ ಟು 1.4. ಟೆಂಪರೇಚರ್ ಎಷ್ಟಿರುತ್ತೆ, T2 ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಕಂಡೀಷನ್ ಸಿಂಪಲ್, ವಿ ಹ್ಯಾವ್ ಟು ಗೆಟ್ ಅನ್ ಅಡಿಯಾಬ್ಯಾಟಿಕ್ ಕಾನ್ಸೆಪ್ಟ್. ಅಡಿಯಾಬ್ಯಾಟಿಕ್ ಕಾನ್ಸೆಪ್ಟ್ ತಗೊಂಡಾಗ ಟೆಂಪರೇಚರ್ ಮತ್ತು ಪ್ರೆಷರ್ಗೆ ಯಾವ ರಿಲೇಷನ್ಶಿಪ್ ಇದೆ ಅದನ್ನು ನೋಡ್ಕೋಬೇಕಾಗತ್ತೆ. T to the power of gamma divided by P to the power of gamma minus 1. ಆಯ್ತಾ? ಇದು ಆಕ್ಚುಲ್ ಆಗಿ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ. gamma minus 1 is equals to ಕಾನ್ಸ್ಟೆಂಟ್ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ T gamma is equals to P gamma minus 1, ಡೈರೆಕ್ಟ್ಲಿ ಪ್ರಪೋರ್ಷನಲ್. So T1 by T2 whole to the power of gamma is equals to P1 by P2 whole to the power of gamma minus 1. ಬರ್ಕೋಬಹುದು gamma minus 1. ಬಟ್ ಏನಾದರೂ ಉಲ್ಟಾ ಬರ್ಕೊಂಡ್ವಿ ಅಂತಂದ್ರೆ T2 by T1 T2 by T1 whole to the power of ಏನು ಬರುತ್ತೆ? gamma is equals to P2 by P1 whole to the power of gamma minus 1. ಇಷ್ಟೇ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಬಟ್ T2 by T1 ಹಾಗೆ ಉಳಿಸ್ಕೊಂಡು ಗಾಮಾ ಆ ಕಡೆ ತೊಗೊಂಡೋದ್ವಿ ಅಂತಂದರೆ ಗಾಮಾ ಮೈನಸ್ ಏನಾಗುತ್ತೆ? ಈ ಗಾಮಾ ಈ ಕಡೆ ಹೋಯ್ತು ಅಂದರೆ ಡಿವೈಡೆಡ್ ಬೈ ಗಾಮಾ ಆಗುತ್ತೆ. ಅದು ನೆನಪಿರಲಿ ಆಯಿತಾ? ಆಗ T2 T1 ನಿಮಗೆ ಬೇಕಾಯ್ತು T1 ಕ್ರಾಸ್ ಮಲ್ಟಿಪ್ಲೈ ಆದರೆ T2 ಈಸ್ ಈಕ್ವಲ್ಸ್ ಟು P2 ಬೈ P1 ಓಲ್ ಟು ದಿ ಪವರ್ ಆಫ್ ಗಾಮಾ ಮೈನಸ್ 1 ಡಿವೈಡೆಡ್ ಬೈ ಗಾಮಾ ಇಂಟು P1. ಇನ್ ಕೇಸ್ ನಾವೇನಾದರೂ ರೆಸಿಪ್ರೋಕಲ್ ಮಾಡ್ಕೊಂಡ್ವಿ, P2 ಮತ್ತು P1 ಉಲ್ಟಾ ಮಾಡ್ಕೊಂಡ್ವಿ, P1 by P2 ಅಂತ ಏನಾದರೂ ಮಾಡಿದೆ ಅಂತಂದರೆ ಇಲ್ಲಿ ಗಾಮಾ ಮೈನಸ್ ಅನ್ನೋದೇನಾಗುತ್ತೆ? 1 ಮೈನಸ್ ಗಾಮಾ ಆಗುತ್ತೆ, ಇದು ಗಾಮಾ ಆಗುತ್ತೆ ಇಂಟು T. ಸೊ T2 is equals to P1 ಎಷ್ಟಿದೆ? 4P2 ಡಿವೈಡೆಡ್ ಬೈ P2 ಓಲ್ ಟು ದಿ ಪವರ್ ಆಫ್ 1 ಮೈನಸ್ ಗಾಮಾ ವ್ಯಾಲ್ಯೂ ಎಷ್ಟು? 1.4 ಡಿವೈಡೆಡ್ ಬೈ 1.4 ಇಂಟು T1 ಎಷ್ಟಿದೆಯಪ್ಪ? T1 is 300. P2 ಕ್ಯಾನ್ಸಲ್. 1 minus 1.4 ಅಂದರೆ 0.4. T2 equals 4 to the power of minus 0.4 divided by 1.4 into 300. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ಸ್ ಯಾವ ಫಾರ್ಮಲ್ ಇದೆ? 300 4 ಆಪ್ಷನ್ಸ್ ಇದೆ. ನೆಕ್ಸ್ಟ್ 4 ಅಂತ ಇರೋದು ಒಂದು ಆಪ್ಷನಲ್ಲಿ ಮಾತ್ರ. 4 to the power of 2 ಆಪ್ಷನ್ಸಲ್ಲಿ 4 ಅಂತ ಇರೋದು. ಫಸ್ಟ್ ಆಪ್ಷನ್ ಮತ್ತು ಫೋರ್ತ್ ಆಪ್ಷನ್, ಅದರಲ್ಲಿ ಮೈನಸ್ 0.4 ಅಂತ ಇರೋದು ಒಂದು ಆಪ್ಷನ್ ಮಾತ್ರ, ಫೋರ್ತ್ ಆಪ್ಷನ್ ಮಾತ್ರ. ದೇರ್ಫೋರ್ ಆನ್ಸರ್ 4 is the right answer. Fourth option right answer. Okay, note it down and go for next question. Question number 19. Go for 19th question. A Carnot engine absorbs an amount of Q of heat from the reservoir at an absolute temperature T and rejects heat to the sink at a temperature of T by 3. T1 ಅನ್ನ T ಅಂತ ಕೊಟ್ಟಿದ್ದಾರೆ and T2 ನ ಏನಂತ ಕೊಟ್ಟಿದ್ದಾರೆ? T by 3 ಅಂತ ಕೊಟ್ಟಿದ್ದಾರೆ and Q1 ಅನ್ನ Q ಅಂತ ಕೊಟ್ಟಿದ್ದಾರೆ and next ಅವರು the amount of heat rejected Q2 ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ.
and we having the conditions q2 calculate ಮಾಡಬೇಕು in the concept of q. We know the equations of efficiency of an Carnot engine. 1 minus T2 by T1. It can be written as 1 minus Q2 by Q1. So ಈ efficiency ನ first temperature form ಅಲ್ಲಿ calculate ಮಾಡ್ಕೋತೀನಿ. 1 minus T2 ಎಷ್ಟಿದೆಯಪ್ಪ? T by 3. T cancel 1 by 3. 3 minus 1 2. Therefore efficiency 2 by 3 ಬರ್ತಾ ಇದೆ. So efficiency ನ ಈ ತರ ಬರ್ಕೋತೀನಿ. eta is equals to 1 minus Q2 by Q ಅಂತ ಬರ್ಕೋತೀನಿ ಬಿಕಾಸ್ Q1 ಅವ್ರು Q ಅಂತ ಕೊಟ್ಟಿದ್ದಾರೆ ಅಲ್ವಪ್ಪ. ಎಫಿಷಿಯನ್ಸಿ ವ್ಯಾಲ್ಯೂ ಎಷ್ಟು ಬಂತು? 2 by 3. Therefore 2 by 3 is equals to 1 minus Q2 by Q. Q2 by Q. Q2 by Q ಈ ಕಡೆ ತಗೊಳ್ಳಿ, ಪ್ಲಸ್ ಆಯಿತು. 1 minus 2 by 3. 3 minus 2 1 ಆಗುತ್ತೆ, 1 by 3 ಆಗುತ್ತೆ. 1 by 3. Q ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ Q2 is equals to Q by 3 is the right answer. ಆಪ್ಷನ್ಸ್ ನೋಡೋಣ. Q by 3. Yes, Q by 3. Option 2 is the right answer. Hope that you get the point. Note it down and go for next question. Question number 20. Question number 20. A scientist says that efficiency of an 8 engine which operates the source temperature 127. Source temperature T1 is equals to 127 degrees Celsius ಕೊಟ್ಟಿದ್ದಾರೆ and sink temperature T2 ಕೊಟ್ಟಿದ್ದಾರೆ, that is ಎಷ್ಟಪ್ಪ? 27 degrees Celsius. ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಿದ್ದಾರೆ? ಅವ್ರು ಹೇಳ್ತಿರೋದು 26% ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಸೈಂಟಿಸ್ಟ್ ತಗೊಂಡ್ರು ಅವರ ಇಂಜಿನಲ್ಲಿ, ಅವ್ರ ಈಟ್ ಇಂಜಿನಲ್ಲಿ ಅಬ್ಸರ್ವ್ ಮಾಡ್ಬೇಕಾರೆ. ಓಕೆ, ಆಗತ್ತಾ ಆಗಲ್ವಾ ಅಂತೇಳಿ ಆನ್ಸರ್ಸ್ ಇದೆ, ಚೆಕ್ ಮಾಡ್ಕೊಂಡು. ಎಫಿಷಿಯನ್ಸಿ ಈಸ್ ಈಕ್ವಲ್ಸ್ ಟು ಇದಕ್ಕೆ ಎಷ್ಟು ಆ್ಯಡ್ ಮಾಡಿ? 273 ಆ್ಯಡ್ ಮಾಡಿ, ಇದಕ್ಕೆ ಎಷ್ಟು ಆ್ಯಡ್ ಮಾಡಿ? 273 ಆ್ಯಡ್ ಮಾಡಿದ್ರೆ T1 ಬಿಕಮ್ಸ್ 273 ಪ್ಲಸ್ 127 ಅಂದರೆ 400 ಕೆಲ್ವಿನ್ ಆಗುತ್ತೆ. ಇದೆಷ್ಟಾಗುತ್ತೆ? 300 ಕೆಲ್ವಿನ್ ಆಗುತ್ತೆ. 1 ಮೈನಸ್ T2 ಬೈ T1, 1 minus T2, 300 by 400, cancel, 4 minus 3, 1 ಬರುತ್ತೆ, 1 by 4 ಬರುತ್ತೆ. So, eta is equals to 1 by 4, that is 0.25. So, ಅದಕ್ಕೆ into 100 ನ multiply ಮಾಡಿದ್ರೆ efficiency is ಎಷ್ಟು ಪರ್ಸೆಂಟೇಜು? 25%. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅವರ ಆನ್ಸರ್ ಎಷ್ಟು? 26%. ಸೊ ಇಟ್ಸ್ ಇಂಪಾಸಿಬಲ್. ಎಫಿಷಿಯನ್ಸಿ ಲಾಸ್ಟ್ ಇರೋದೇ 25%, ಅವ್ರು ಹೇಳ್ತಿರೋದು 26%. ಆಪ್ಷನ್ಸ್ ಏನು ಕೊಡ್ತಾರೆ ಚೆಕ್ ಮಾಡ್ಕೋಣ. ಇಟ್ ಈಸ್ ಇಂಪಾಸಿಬಲ್, ಇಟ್ ಈಸ್ ಪಾಸಿಬಲ್ ಬಟ್ ಲೆಸ್ ಪ್ರಾಬಬಲ್, ಇಟ್ ಈಸ್ ಕ್ವೈಟ್ ಪ್ರಾಬಬಲ್. ಅಂಡ್ ನೆಕ್ಸ್ಟ್ ಏನಂತ ಹೇಳಿದ್ದಾರೆ? ಡೇಟಾ ಆರ್ ಇನ್ಕಂಪ್ಲೀಟ್ ಅಂತ ಇದೆ, ಇಟ್ ಈಸ್ ಇಂಪಾಸಿಬಲ್. ಆಪ್ಷನ್ 1 is the right answer. ಆಗ್ಬೋದಾ? ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ 21st question. So go for next 21st question. Suppose ideal gas equation follows Vp cube is equals to constant. Vp cube is equals to constant. Take that constant as K. Initial temperature and volume of the gas at T and V respectively. Initial temperature T1 na T and V1 na V ಅಂತ ಹೇಳ್ತಾ ಇದ್ದಾರೆ. If a gas expand to 27 V, V2 ಕೊಟ್ಟಿದ್ದಾರೆ. V2 is 27 V ಅಂತ ಕೊಟ್ಟಿದ್ದಾರೆ. Then the temperature will comes to T2 calculate ಮಾಡಕ್ಕೆ ಹೇಳ್ತಾರೆ. ಆಯ್ತಾ? So answers is in the form of T, so no problem. ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಯೂಸ್ ಮಾಡ್ಕೋಬೇಕು ಈ ಈಕ್ವೇಷನ್ ಕನ್ವರ್ಷನ್ಸ್. ಸೊ Vp to the power of cube is equals to K. P cube is equals to K by V. P is equals to K divided by V to the power of 1 by 3. K ಯಾಕೆ ಅಪ್ಲೈ ಮಾಡಲಿ? ಅದು ಕಾನ್ಸ್ಟೆಂಟು, ಅದಕ್ಕೆ ನಾನು ಅದನ್ನು 1 by 3 ಕ್ಯೂಬ್ನ ಎಷ್ಟೇ ತೊಗೊಂಡ್ರು ಅದು ಕಾನ್ಸ್ಟೆಂಟ್ ಆಗಿರುತ್ತೆ, ಅದನ್ನಾಗೆ ಉಳಿಸ್ಕೊಂಡಿದ್ದೀನಿ. P ವ್ಯಾಲ್ಯೂ ಸಿಕ್ತು. We know the equation of gas equation, ideal gas equation. PV is equals to nRT. ವಾಲ್ಯೂಮ್ ಚೇಂಜ್ ಆಗ್ತಿದೆ, ಟೆಂಪರೇಚರ್ ವೇರಿಯೇಷನ್ಸ್ ಬೇಕು. ಅಂದರೆ ನನ್ನ ಈಕ್ವೇಷನ್ಸ್ ಈಗ ವಾಲ್ಯೂಮ್ ಟೆಂಪರೇಚರ್ ಅಷ್ಟರಲ್ಲಿ ಮಾತ್ರ ಬೇಕಾಗುತ್ತೆ. P ಬದಲು ಏನು ಬರ್ಕೋತೀನಿ? K by V to the power of 1 by 3 into V, that is equals to nRT. V 1 by 3 ಮೇಲೆ ಹೋದ್ರೆ ಏನಾಗುತ್ತೆ? V minus 1 by 3 ಆಗುತ್ತೆ. ಸೊ 1 minus 1 by 3. V to the power of 1 minus 1 by 3, that is equals to nRT. 3 minus 3 ones are 3, 3 minus 1 2 by 3 ಬರುತ್ತೆ. ಸೊ V to the power of 2 by 3 ಬರುತ್ತೆ. ಅಂದರೆ one confirmation ಏನು ಗೊತ್ತಾ? V to the power of 2 by 3 is directly proportional to temperature. This is your expression. ಬೇಕಾಗಿರೋದು T2 ಆಗಿರೋದ್ರಿಂದ T2 by T1 equals V2 by V1 all to the power of 2 by 3. T2 is equals to T1 T ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ V2 ಎಷ್ಟಿದೆ?
27 v ಇದೆ, v1 ಎಷ್ಟಿದೆ, v ಇದೆ, all to the power of 2/3 ಇದೆ, and this is t, v cancel ಆಯ್ತು. 27 can be written as 3 cube ಅಲ್ವಪ್ಪ. So t2 is equals to 3 cube all to the power of 2/3 t. This 3 cancel, 3 square ಅಂದ್ರೆ 9 ಆಯ್ತು. Therefore t2 is equals to how many t? 9t. Okay, then options check ಮಾಡೋಣ. t 90, 27t, t by 9. 90 is the right answer. So option second is the right answer. Clear? Note it down and go for next question. Question number 22. Go for 22nd question. If pressure of carbon dioxide in a container is given by, ಕೊಟ್ಟಿರೋದು carbon dioxide. So carbon 12, oxygen 32, ಎರಡನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಮಾಸ್ ಆಗುತ್ತೆ, ದಟ್ ಈಸ್ 44 ಗ್ರಾಮ್ ಆಗುತ್ತೆ. ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಎಕ್ಸ್ಪ್ರೆಷನ್ ಇನ್ ದ ಪ್ರೆಷರ್ P ಈಕ್ವಲ್ಸ್ RT ಡಿವೈಡೆಡ್ ಬೈ 2V minus B minus A divided by 4B square. ಸೊ ಇದನ್ನ ನಾವು ದ ಮಾಸ್ ಆಫ್ ದ ಗ್ಯಾಸ್ ಇನ್ ಕಂಟೈನರ್ ಈಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಮಾಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ್ಯಂಡ್ ಪ್ರೆಷರ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ಸ್ ಡಿರೈವೇಶನ್ ಇದೆ ನೋಡಿ, ಅದನ್ನ ಕಂಪ್ಯಾರಿಸನ್ ಈಕ್ವೇಶನ್ ತಗೊಂಡ್ರೆ P ಈಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಫಾರ್ಮುಲಾ P ಪ್ಲಸ್ ಮ್ಯೂ ಸ್ಕ್ವೇರ್, ಅಂದ್ರೆ ಅದನ್ನ N ಸ್ಕ್ವೇರ್ ಅಂತ ಕೂಡ ಬರ್ಕೋಬೋದು, N ಸ್ಕ್ವೇರ್ A ಡಿವೈಡೆಡ್ ಬೈ V ಸ್ಕ್ವೇರ್ ಇಂಟು V ಮೈನಸ್ NB ದಟ್ ಈಸ್ ಈಕ್ವಲ್ಸ್ ಟು NRT. ಈ ಫಾರ್ಮಿಗೆ ತಗೋಬೋದು. ಇದನ್ನ ಕೊನೆಗೆ ಪ್ರೆಷರ್ ಈಕ್ವೇಶನ್ ತಗೊಂಡ್ವಿ ಅಂದ್ರೆ P ಈಕ್ವಲ್ಸ್ NRT divided by V minus NB minus N square A divided by V square. ಈ ಫಾರ್ಮಿಗೆ ಬರುತ್ತೆ. ನಿಮ್ಮ ಕೆಲಸ ಈ ಈಕ್ವೇಶನ್ ಕಂಪೇರ್ ಮಾಡ್ಬೇಕಷ್ಟೆ, ಆಯ್ತಾ? ಎಲ್ಲ ಗ್ರಾಮ್ಸ್ ಎಲ್ಲ ಇದೆ ಆನ್ಸರು, ನೋ ಪ್ರಾಬ್ಲಮ್. ಈ ಈಕ್ವೇಶನ್ ಕಂಪೇರ್ ಮಾಡಿದ್ರೆ ಎನ್ ವ್ಯಾಲ್ಯೂ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಮಗೆ ಒಂದು ಬೇಸಿಕ್ ಫಾರ್ಮುಲಾ ಗೊತ್ತು, ಹಿಂದಿನ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದೆ ವರ್ಕ್ ಡನ್ ಫಾರ್ಮುಲಾದಲ್ಲಿ N is equals to M by M. M is equals to N into capital M. M is equals to, ಇಲ್ಲಿ ಅಬ್ಸರ್ವ್ ಮಾಡಪ್ಪ, 2V minus B, ಇಲ್ಲಿ V minus NB, ಇಲ್ಲಿ 4B square, ಇಲ್ಲಿ V square. ಅಂದರೆ ಇದು ಎಷ್ಟಿದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ 1/2. Therefore N is equals to 1/2 into 44. 2z 2z. So M is equals to 22 gram. It's the right answer. Okay, option check ಮಾಡ್ಕೊಳ್ಳಿ, 22 gram. Option second is the right answer. Note it down and go for next question. Question number 23. From the following VT graph, question number 23. From the VT graph, we can conclude P1 is equals to P2, P1 is greater than P2, and P1 is less than P2. None of this ಅಂತ ಇದೆ. ಗ್ರಾಫ್ನ ಅಬ್ಸರ್ವ್ ಮಾಡಿ ಅವ್ರು ಕೊಟ್ಟಿರೋ ಕಂಡೀಷನ್ಸ್ ಏನು ತಗೊಂಡಿದ್ದಾರೆ, ಟೆಂಪರೇಚರ್ ಅಲಾಂಗ್ ಎಕ್ಸ್ ಆಕ್ಸಿಸ್ and volume along y-axis, and the graph is given with pressure. This is P1 and this is P2. If you consider like this is T1, this is T2, this is V1, V2. According to the equation, PV is equals to nRT, pressure and volume are which proportional? Inversely proportional. V1 is less than V2, therefore P1 is greater than P2, ಅಥವಾ P2 is less than P1. ಇದನ್ನ ನೆನ್ಪಿಟ್ಕೊಂಡಿರಿ, ಎರಡು ಆಪ್ಷನ್ ಒಂದು ಬಂದಿರುತ್ತೆ. P1 is greater than P2 ಅಥವಾ P2 is less than P1. ಆಪ್ಷನ್ ಇದೆಯಲ್ಲಪ್ಪ? ಎಸ್, ಆಪ್ಷನ್ ಇದೆ ನೋಡಿ. P1 is equals to P2 ಆಗಲ್ಲ, none of this ಆಗಲ್ಲ. P1 is greater than P2 or P1 is less than P2. So P1 is greater than P2. Option second is the right answer. P1 is greater than P2. Okay, because pressure and volume are which proportional? Inversely proportional. Note it down and go for 24th question. So go for 24th question. Considering the gases to have ideal, the value of gamma that is equals to Cp by Cv. Gamma that is equals to Cp by Cv. Gamma expect ಮಾಡ್ತಾ ಇದ್ದಾರೆ. Okay, for a gases mixture consisting of 3 moles of carbon dioxide. ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ, ಅಲ್ಲಿ ಹೇಳ್ತಾ ಇದ್ದಾರೆ ಇದಕ್ಕೆ ಎಷ್ಟು ಮೋಲ್ಸ್ ಅಂತ ಹೇಳಿ, 3 moles. ಸೊ N is equals to 3 moles. ನೆಕ್ಸ್ಟ್ and 2 moles of oxygen. ಆಕ್ಸಿಜನ್ ಕೊಟ್ಟಿದ್ದಾರೆ, ಅದಕ್ಕೆ N is equals to ಎಷ್ಟು ಮೋಲ್ಸು? 2 moles. ಓಕೆ,
ಆ್ಯಂಡ್ ಇಲ್ಲಿ ಗಾಮಾ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಗಾಮಾ ಆಫ್ ಯಾರಿಗೆ ಕೊಟ್ಟಿದ್ದಾರೆ? ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ ಆ್ಯಂಡ್ ಆಕ್ಸಿಜನ್ ಕೊಟ್ಟಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಏನು ಕೊಟ್ಟಿದ್ದಾರೆ? 1.3 ಕೊಟ್ಟಿದ್ದಾರೆ ಆ್ಯಂಡ್ ಆಫ್ ಆಕ್ಸಿಜನ್ ಕೊಟ್ಟಿದ್ದಾರೆ, ದಟ್ ಈಸ್ 1.4 ಕೊಟ್ಟಿದ್ದಾರೆ. ಸರಿನಾ? ಸೊ 1.3 ಫಾರ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 1.4 ಫಾರ್ ಯಾರಿಗೆ? ಆಕ್ಸಿಜನ್. ಇದನ್ನು N1 ತಗೊಳ್ಳಿ, ಇದನ್ನು N2 ತಗೊಳ್ಳಿ, ಇದನ್ನು ಬೇಕಿದ್ರೆ ಗಾಮಾ 1 ತಗೊಳ್ಳಿ, ಇದನ್ನು ಗಾಮಾ 2 ಅಂತ ತಗೊಳ್ಳಿ. ಬಿಕಾಸ್ ಮಿಕ್ಸ್ಚರ್ ಇದೆಯಲ್ಲಪ್ಪ, ಅದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವೀಗ. ಸೊ ಟೋಟಲ್ ಮಿಕ್ಸಿಂಗ್ ಆಫ್ ದಿಸ್ ಟೂ ಗ್ಯಾಸಸ್ ಇಬ್ಬರು ಕೂಡ ಕಂಬೈನ್ ಮಾಡಿದ್ಮೇಲೆ ಬರೋ ಗಾಮಾ ಮಿಕ್ಸ್ಚರ್ ಅಂತ ಕರಿತೀನಿ. ಸೊ ಗಾಮಾ ಮಿಕ್ಸ್ಚರ್ ಈಸ್ ಈಕ್ವಲ್ಸ್ ಟು ರೇಷಿಯೋ ತಗೋಬೇಕಾಗತ್ತೆ. ಸೊ N1 gamma 1 divided by gamma 1 is 1 plus N2 gamma 2 divided by gamma 2 minus 1 divided by N1 by gamma minus 1 plus N2 divided by gamma 2 minus 1. This is actual formula. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? N1 ವ್ಯಾಲ್ಯೂ ಕೊಟ್ಟಿದ್ದಾರೆ 3 into gamma 1 value 1.3 divided by 1.3 minus 1.3 ಆಗುತ್ತೆ plus N2 value 2, gamma 2 value 1.4. so 1.4 minus 1 ಅಂದರೆ 0.4 ಆಗುತ್ತೆ divided by N1 value 3 divided by 0.3 plus 2 divided by 0.4. ಸೊ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತೇಳಿ ಒಂದು ಶಾರ್ಟ್ ಕಟ್ನ ಅಪ್ಲೈ ಮಾಡ್ತಾ ಬರ್ತೀನಿ. 0.3 ಇರೋದನ್ನ 3 ಅಂತ ಬರ್ಕೊಂಡೆ ಅಂದರೆ 10⁻⁻1 ಆಗುತ್ತೆ, ಮೇಲೋದು +1. ಇದನ್ನ 13 ಮಾಡ್ಕೋತೀನಿ, ಇದನ್ನು 3 ಮಾಡ್ಕೋತೀನಿ. ದೇರ್ಫೋರ್ 3 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ, 13 ಮಾತ್ರ ಉಳಿಯುತ್ತೆ. ಪ್ಲಸ್ ಇದನ್ನು 4 ಮಾಡ್ಕೋತೀನಿ, ಇದನ್ನು 14 ಮಾಡ್ಕೋತೀನಿ. 4 ಇದನ್ನು 14, ಸಾರಿ ಇದು 4 ಇದು 14 ಆಗುತ್ತೆ. ದೆನ್ 2 1s 2 2s ಆಗುತ್ತೆ. ದೆನ್ 2 1s 7s ಆಗುತ್ತೆ. 7 ಮಾತ್ರ ಉಳಿಯುತ್ತೆ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ 30/3 10 ಆಗುತ್ತೆ. 20/4 5 ಆಗುತ್ತೆ. 13 + 7 20 15 20/4/3 that is equals to 1.33 almost 34. It's answer. Check ಮಾಡ್ಕೊಳ್ಳೋಣ. 1.34. Yes, 1.34 is the right answer. Option second is the right answer. Okay, note it down and go for next question. Question number last 25th. So go for last question. Graph between volume and temperature for a gas is shown in the figure. If alpha is equals to volume coefficient of gas, that is equals to 1/273 per degree Celsius. Volume coefficient value na kottidare 1/273. So you can take it that volume coefficient gamma antane ತಗೊಂಡಿದ್ದೀನಿ ಅಂತಂದ್ರೆ 1/273 ಕೊಟ್ಟಿದ್ದಾರೆ. Next, then what is the volume of the gas at 19 degrees Celsius? Volume na calculate ಮಾಡಕ್ಕೆ ಇರುತ್ತೆ. Volume at this temperature is equals to initial volume into 1 plus gamma T. So volume T is equals to initial volume na ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ by using this graph. ಗ್ರಾಫ್ ನ ತಗೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ ನೋಡಪ್ಪ ಇಲ್ಲಿ. ಟೆಂಪರೇಚರ್ T degree Celsius, volume in liter. ನಾಗಲೇ ಹೇಳಿದ್ದೆ 1 liter is equals to 10⁻³ meter cube. ಇಲ್ಲಿ ಗ್ರಾಫ್ ನ ಕೊಟ್ಟಿದ್ದಾರೆ 0.25 0.5 0.75 1 1 0.25. this is 0.5 and this is the V0 value. So 0.5 into 1 plus gamma value 1/273 into temperature 819 degree. 1s are 3s are 3 plus 1 4. So Vt is equals to 0.5 now 1/2 ಅಂತ ಬರ್ಕೊಂಡ್ರೆ ಇದು 4 ಆಗುತ್ತೆ. That is how many liter? 2 liter. Answer 2 liter ಬರ್ತಾ ಇದೆ. So volume of this temperature 2 into 10⁻³ meter cube. ಆನ್ಸರ್ಸ್ ಯಾವ್ದ್ರಲ್ಲಿದೆ ನೋಡ್ಕೊಳ್ಳಿ. ಲೀಟರ್ ಇದೆಯಾ ಮೀಟರ್ ಕ್ಯೂಬಲ್ ಇದೆ ನೋಡ್ಕೊಳ್ಳಿ. ಯಾವ್ದ್ರಲ್ಲಿ ಇದೆಯಪ್ಪ ಆನ್ಸರು? ಮೀಟರ್ ಕ್ಯೂಬಲ್ ಇದೆ. ಸೊ 2 into 10⁻³ meter cube is the right answer. Option second. Okay, hope that you get all the questions with in detail explanation. ಇಲ್ಲಿ ಯಾವ್ದು ನಿಮಗೆ ಡೌಟ್ಸ್ ಇತ್ತು ಅದನ್ನ ಕ್ಲಾರಿಫಿಕೇಶನ್ ತಗೊಳ್ಳಿ, ಅದನ್ನ ವರ್ಕ್ ಮಾಡಿ ಆಯ್ತಾ. ವರ್ಕ್ ಮಾಡೋದ್ರ ಜೊತೆಲೇ ನೀವು ಏನು ಮಾಡೋಕ್ಕೆ ಸಾಧ್ಯ, ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯ. ನೆಕ್ಸ್ಟ್ ವೀಕ್ ಎಕ್ಸಾಮ್ಸಲ್ಲೂ ಅಷ್ಟೇ ಏನೇ ಚಾಪ್ಟರ್ಸ್ ಕೊಟ್ಟಿರಲಿ ಅದನ್ನು ಚೆನ್ನಾಗಿ ವರ್ಕ್ ಮಾಡಿ ಅಷ್ಟೇ. ಓಕೆ,
ಅಲ್ಲಿ ತನಕ ಟೇಕ್ ಕೇರ್, ಬಿ ಸೇಫ್, meet you in the next class. Thank you.